ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. Dear trainees, welcomes you to our today classes. In the last class, we discussed disposal of waste material. ಇಂದಿನ ತರಗತಿಯಲ್ಲಿ ತ್ಯಾಜ್ಯ ವಸ್ತುಗಳನ್ನ ಯಾವ ರೀತಿ ವಿಲೇವಾರಿ ಮಾಡಬೇಕು, ಅದು ಯಾವ್ಯಾವ ರೀತಿ ಸ್ಟ್ಯಾಂಡರ್ಡ್ ಇದೆ, ಏನೇನು ತ್ಯಾಜ್ಯ ವಸ್ತುಗಳು ಬರುತ್ತೆ ಕೈಗಾರಿಕೆಗಳಲ್ಲಿ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. Today we will discuss another new topic related to safety, that is occupational health and safety and types of occupational health hazards. ಈ ಆಕ್ಯುಪೇಷನಲ್ ಹೆಲ್ತ್ ಅಂಡ್ ಸೇಫ್ಟಿ ಅಂದ್ರೆ ಮಕ್ಕಳೇ ಔದ್ಯೋಗಿಕ ಆರೋಗ್ಯ ಮತ್ತು ಸುರಕ್ಷತೆ ಅಂತೇಳಿ ಈ ತರಗತಿಯಲ್ಲಿ ನೀವು ಏನನ್ನ ಕಲ್ತ್ಕೋಬೇಕು, ಏನನ್ನ ತಿಳ್ಕೋಬೇಕು ಅಂತಂದ್ರೆ ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಸೇಫ್ಟಿ ಅಂದ್ರೆ ಏನು, ಗೋಲ್ ಆಫ್ ಆಕ್ಯುಪೇಷನಲ್ ಹೆಲ್ತ್ ಅಂಡ್ ಸೇಫ್ಟಿ ಇದರ ಬಗ್ಗೆ ವಿಷಯವನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ. ಅಂಡ್ ನೀಡ್ ಆಫ್ ಎಕ್ಸ್ಪ್ಲೈನ್ ದ ನೀಡ್ ಆಫ್ ಆಕ್ಯುಪೇಷನಲ್ ಹೆಲ್ತ್ ಅಂಡ್ ಸೇಫ್ಟಿ ಬಗ್ಗೆ ನೀವು ವಿಷಯವನ್ನ ತಿಳಿದುಕೊಳ್ಬೇಕು. ಆಕ್ಯುಪೇಷನಲ್ ಹೈಜೀನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ವಿಷಯವನ್ನ ನೀವು ತಿಳಿದುಕೊಳ್ಬೇಕು. ಮತ್ತೆ ಯಾವ್ಯಾವೆಲ್ಲ ಆಕ್ಯುಪೇಷನಲ್ ಹಜಾರ್ಡ್ಸ್ ಇದೆ ಇಷ್ಟು ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ ಮಕ್ಕಳೇ. ಆಕ್ಯುಪೇಷನಲ್ ಡಿಸೀಸಸ್ ಯಾವ್ಯಾವ ಕಾಯಿಲೆ ಬರ್ತದೆ ಅನ್ನೋದನ್ನು ನೋಡೋಣ. ಸೊ ಓವರ್ ಆಲ್ ಔದ್ಯೋಗಿಕ ಆರೋಗ್ಯ ಮತ್ತು ಸುರಕ್ಷತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ನಾವು ಲೆಟ್ ಅಸ್ ಕಮ್ ಟು ದಿ ಸೇಫ್ಟಿ. ಸೇಫ್ಟಿ ಅಂದ್ರೆ ಈಗಾಗಲೇ ನಿಮ್ಗೆ ಗೊತ್ತು, ಸುರಕ್ಷತೆ ಅಂತ ನಾವು ಕರಿತೀವಿ. ಏನು ಸುರಕ್ಷತೆ ಅಂದ್ರೆ ಫ್ರೀಡಮ್. ಸೇಫ್ಟಿ ಮೀನ್ಸ್ ಫ್ರೀಡಮ್ ಆರ್ ಪ್ರೊಟೆಕ್ಷನ್ ಫ್ರಮ್ ಎನಿ ಹಾರ್ಮ್ ಆರ್ ಎನಿ ಡೇಂಜರ್ ಆರ್ ಎನಿ ಹಜಾರ್ಡ್ ರಿಸ್ಕ್ ಆರ್ ಎನಿ ಆಕ್ಸಿಡೆಂಟ್. ಸುರಕ್ಷತೆ ಅಂದರೆ ಮಕ್ಕಳೇ ನಮಗೆ ಯಾವುದೇ ರೀತಿಯ ತೊಂದರೆ ಅಪಾಯಗಳು ಆಗದೆ ಇರೋ ರೀತಿಯಲ್ಲಿ, ಅಪಘಾತಗಳು ಆಗದೆ ಇರೋ ರೀತಿಯಲ್ಲಿ, ಗಾಯಗಳು ಆಗದೆ ಇರೋ ರೀತಿಯಲ್ಲಿ, ಡ್ಯಾಮೇಜಸ್ ಆಗದೆ ಇರೋ ರೀತಿಯಲ್ಲಿ ನಮ್ಮನ್ನ ನಾವು ರಕ್ಷಣೆಯನ್ನ ನಾವೇನ್ ಮಾಡ್ಕೊಳ್ತೀವಿ ಅದನ್ನ ನಾವೇನಂತ ಕರಿತೀವಿ, ಸುರಕ್ಷತೆ ಅಂತ ನಾವು ಕರಿತೀವಿ. ಸೇಫ್ಟಿ means freedom or protection from any harm or danger or an accident. So that is called safety. ಅರ್ಥ ಆಯ್ತಲ್ಲ? ಈ ಸೇಫ್ಟಿ ಬಗ್ಗೆ ಹಿಂದೆನೂ ಕೂಡ ನಾನು ಹೇಳಿದ್ದೀನಿ. ನಾವು ಇನ್ನು ಹೆಲ್ತ್ ಅಂದ್ರೆ ಆರೋಗ್ಯ. ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯವೇ ಭಾಗ್ಯ ಅಂತ ಕೇಳಿದಿರಿ. ಸೊ ನಾವು ಕೆಲಸ ಮಾಡ್ತಾ ಇದ್ದೀವಿ ಕೈಗಾರಿಕೆಗಳಲ್ಲಿ, ಇಂಡಸ್ಟ್ರೀಸ್ ನಲ್ಲಿ ಅಂತ ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿದೆ. ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಸೊ ನಾವು ಚೆನ್ನಾಗಿ ಕೆಲಸವನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯ ಇರ್ತದೆ. ಅಥವಾ ನಾವು ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಅಲ್ಲಿ ಕೆಲಸ ಮಾಡೋದ್ರಿಂದ ನಮ್ಗೆ ಆರೋಗ್ಯ ಕೆಡ್ತಾ ಇದೆ ಅಂದ್ರೆ ಅಲ್ಲಿನ ಪರಿಸ್ಥಿತಿಯನ್ನ ನಾವು ಅವಲೋಕನವನ್ನ ಮಾಡ್ಬೇಕಾಗುತ್ತೆ. ಹಾಗಾಗಿ ಆಕ್ಯುಪೇಷನ್ ಔದ್ಯೋಗಿಕ ಆರೋಗ್ಯ ಏನಿದೆ ಅದರಲ್ಲಿ ಹೆಲ್ತ್ ಇಟ್ ಇಸ್ ಇಂಪಾರ್ಟೆಂಟ್ ಚಾಪ್ಟರ್. ಅಂದರೆ ಹೆಲ್ತ್ ಅಂದ್ರೆ ಗೊತ್ತಾಯ್ತಲ್ಲ, ಇಟ್ ಇಸ್ ಅ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ ಬೀಯಿಂಗ್. ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿದೆ ಅಂದ್ರೆ ನಾವು ಕಂಪ್ಲೀಟ್ಲಿ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ತೀವಿ, ಮತ್ತೆ ಮೆಂಟಲ್ ಸ್ಟ್ರಾಂಗ್ ಆಗಿರ್ತೀವಿ. ಯಾವುದೇ ರೀತಿಯಾದಂತ ನಮಗೆ ತೊಂದರೆಗಳು ಇರೋದಿಲ್ಲ. ಸಾಮಾಜಿಕವಾಗಿ ನಾವು ಸೋಷಿಯಲ್ ವೆಲ್ ಬೀಯಿಂಗ್ ಇರ್ತೀವಿ. ಸೊ ಇದನ್ನ ನಾವೇನಂತ ಕರಿತೀವಿ, ಹೆಲ್ತ್, ಆರೋಗ್ಯ ಅಂತ ಕರಿತೀವಿ. ಅಂದ್ರೆ ಹೆಲ್ತ್ ಇಸ್ ಎ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ ಬೀಯಿಂಗ್, ಬಟ್ ನಾಟ್ ಮಿಯರ್ಲಿ ದ ಆಬ್ಸೆನ್ಸ್ ಆಫ್ ಡಿಸೀಸಸ್ ಆರ್ ಇನ್ಫರ್ಮಿಟಿ. ಇಲ್ಲಿ ನಮಗೆ ಯಾವುದೇ ರೀತಿಯಾದಂತ ಅನಾರೋಗ್ಯ ಸಮಸ್ಯೆಗಳು ಇರಬಾರದು. ಆರೋಗ್ಯವಂತರಾಗಿ ನಾವು ಇರಬೇಕು. ಆರೋಗ್ಯವಂತರಾಗಿರ್ಬೇಕು ಅಂದ್ರೆ ಏನು, ನಾವು ಸ್ಟ್ರಾಂಗ್ ಆಗಿದ್ದೀವಿ, ನಮಗೆ ಯಾವುದೇ ರೀತಿಯಾದಂತಹ ಫಿಸಿಕಲ್, ಐದರ್ ಮೆಂಟಲ್ ಅಥವಾ ಸೋಷಿಯಲ್ ವೆಲ್ ಬೀಯಿಂಗ್ ಯಾವುದೂ ಇಲ್ಲ. ಇಟ್ ಈಸ್ ಇನ್ ಗುಡ್ ಕಂಡೀಷನ್ಸ್. ಎಲ್ಲಾ ರೀತಿಯಲ್ಲೂ ನಾವು ಚೆನ್ನಾಗಿದ್ದೀವಿ, ಅವಾಗ ನಮ್ಮ ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ.
ಇನ್ನು ಅಜಾರ್ಡ್ ಅಂದರೆ ಅಪಾಯಗಳು ಅಂತ ನಾವು ಕರಿತೀವಿ. ಇಲ್ಲಿ ಮುಖ್ಯ ಒಂದು ಸುರಕ್ಷತೆ, ಒಂದು ಆರೋಗ್ಯ, ಒಂದು ಅಪಾಯ, ಇವೆಲ್ಲ ಒಂದಕ್ಕೊಂದು ರಿಲೇಟೆಡ್ ಪಾಯಿಂಟ್ಸ್. ಅಜಾರ್ಡ್ಸ್ ಅಂದ್ರೆ ಅಪಾಯಗಳು ಅಂತ ಕರಿತೀವಿ. ನಾವು ಕೈಗಾರಿಕೆನಲ್ಲಿ ಕೆಲಸ ಮಾಡುವಾಗ ಅನೇಕ ಅಜಾರ್ಡಸ್, ಅಕ್ಯುಪೇಷನಲ್ ಹಜಾರ್ಡ್ಸ್ ಅಂತ ಕರಿತೀವಿ. ಅಕ್ಯುಪೇಷನಲ್ ಹಜಾರ್ಡ್ಸ್ ಅಂದ್ರೆ ವೃತ್ತಿ ಸಂಬಂಧಿತ ಅಪಾಯಗಳು. ವೃತ್ತಿಗೆ ಸಂಬಂಧ, ನಾವು ಏನೋ ಒಂದು ಕೆಲವು, ಉದಾಹರಣೆಗೆ ಒಬ್ಬ ವೆಲ್ಡರ್, ಒಬ್ಬ ಟೆಕ್ಸ್ಟೈಲ್ ಮಿಲ್ ಅಲ್ಲಿ ಇರ್ತಕ್ಕಂಥ ಆಪರೇಟರ್, ಒಬ್ಬ ಟೈರ್ ಇಂಡಸ್ಟ್ರೀಸ್ ನಲ್ಲಿ ವರ್ಕ್ ಮಾಡ್ತಕ್ಕಂಥ ವರ್ಕರ್, ಒಬ್ಬ ಕೆಮಿಕಲ್ ಇಂಡಸ್ಟ್ರೀಸ್ ನಲ್ಲಿ ವರ್ಕ್ ಮಾಡ್ತಕ್ಕಂಥ ವರ್ಕರ್, ಒಬ್ಬ ಮೈನ್ಸ್ ನಲ್ಲಿ, ಗಣಿನಲ್ಲಿ ವರ್ಕ್ ಮಾಡ್ತಕ್ಕಂಥ ಕಾರ್ಮಿಕ, ಇವರಿಗೆ ಅವರದೇ ಆದಂತ ವೃತ್ತಿಗೆ ಸಂಬಂಧಿಸಿದಂತ ಅಪಾಯಗಳು ಇದ್ದೇ ಇರ್ತವೆ. ಅವುಗಳಿಂದ ನಾವೇನ್ ಮಾಡ್ಬೇಕಾಗುತ್ತೆ, ರಕ್ಷಣೆಯನ್ನು ನಾವು ಪಡ್ಕೊಳ್ಬೇಕಾಗುತ್ತೆ. ದಟ್ ಮೀನ್ಸ್ ಅಪಾಯಗಳು ಅಂದ್ರೆ hazard is any source of potential damage, harm or adverse health effects on something or someone. ಅಂದ್ರೆ ಈ ಅಪಾಯಗಳು ನಮ್ಮನ್ನ ಡ್ಯಾಮೇಜ್ ಮಾಡ್ತವೆ, ನಮಗೆ ಹಾರಮನ್ನ ಮಾಡ್ತವೆ, ಅಂದ್ರೆ ನಮಗೆ ತೊಂದರೆಯನ್ನ ಉಂಟು ಮಾಡ್ತವೆ, ಮತ್ತೆ ನಮ್ಮ ಆರೋಗ್ಯದಲ್ಲಿ ಏರುಪೇರನ್ನ, ಅಡ್ವರ್ಸ್ ಹೆಲ್ತ್ ಎಫೆಕ್ಟ್ಸ್ ಅನ್ನ ಮಾಡ್ತಕ್ಕಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಬೇಸಿಕಲಿ ಈ ಹಜಾರ್ಡ್ ಅಂತ ನಾವೇನ್ ಕರಿತೀವಿ, ಇಸ್ ದ ಪೊಟೆನ್ಶಿಯಲ್ ಫಾರ್ ಹಾರ್ಮ್ ಆರ್ ಅನ್ ಅಡ್ವರ್ಸ್ ಎಫೆಕ್ಟ್. ನಮಗೆ ನಷ್ಟವನ್ನ, ಹಾರ್ಮನ್ನ ಉಂಟು ಮಾಡ್ತಕ್ಕಂಥದ್ದು. ಇದರಿಂದ ನಮಗೆ ಬೇರೆ ಎಕ್ಸಾಂಪಲ್, ಪೀಪಲ್ ಹ್ಯಾಸ್ ಹೆಲ್ತ್ ಎಫೆಕ್ಟ್, ಜನ, ಕಾರ್ಮಿಕರು, ಕೆಲಸ ಮಾಡತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಯಾವುದೇ ತೊಂದರೆಗಳಿದ್ರೆ ಅದರಿಂದ ತೊಂದರೆಗೊಳಗಾಗ್ತಕ್ಕಂಥವ್ರು ಆ ವ್ಯಕ್ತಿಯ ಜೊತೆಗೆ ಆ ಸಂಸ್ಥೆ, ಮತ್ತೆ ಆ ಸಂಸ್ಥೆಗೆ ಸಂಬಂಧಪಟ್ಟಂತ ಪ್ರಾಪರ್ಟಿ, ಇಕ್ವಿಪ್ಮೆಂಟ್ ಲಾಸಸ್, ಮತ್ತೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಹಾನಿ ಆಗುತ್ತೆ. ಯಾವಾಗ ಅಪಾಯಗಳಿದ್ದಾಗ. ಹಜಾರ್ಡಸ್ ನೇಚರ್ ಅಂತ ಕರಿತೀವಿ. ಆಕ್ಯುಪೇಷನಲ್ ಹಜಾರ್ಡಸ್ ನೇಚರ್ ಇದ್ದಾಗ ವ್ಯಕ್ತಿಗೆ, ವ್ಯಕ್ತಿಯ ಸಮೂಹಕ್ಕೆ, ಸಂಸ್ಥೆಗೆ, ಸಂಸ್ಥೆಯ ಪ್ರಾಪರ್ಟಿಗೆ, ಮತ್ತೆ ಮೆಷಿನರೀಸ್ ಅಂಡ್ ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ಗೆ, ಮತ್ತೆ ಪರಿಸರಕ್ಕೆ ಹಾನಿಯನ್ನ ಮಾಡತಕ್ಕಂತ ಸಾಧ್ಯತೆ ಹೆಚ್ಚಿರುತ್ತೆ. ದಿಸ್ ಇಸ್ ಕಾಲ್ಡ್ ಹಜಾರ್ಡ್ ಅಂತ ನಾವು ಕರಿತೀವಿ, ಅಪಾಯ. ಇನ್ನು ಆಕ್ಯುಪೇಷನಲ್ ಹೆಲ್ತ್ ಅಂಡ್ ಸೇಫ್ಟಿನಲ್ಲಿ ಔದ್ಯೋಗಿಕ ಆರೋಗ್ಯ ಮತ್ತು ಸುರಕ್ಷತೆ ಅಂತ ನಾನು ಏನ್ ಹೇಳಿದೆ, ಆಕ್ಯುಪೇಷನಲ್ ಅಂಡ್ ಹೆಲ್ತ್ ಅಂಡ್ ಸೇಫ್ಟಿ ಇಸ್ ಕನ್ಸರ್ನ್ಡ್ ವಿತ್ ಪ್ರೊಟೆಕ್ಟಿಂಗ್ ದ ಸೇಫ್ಟಿ, ಹೆಲ್ತ್ ಅಂಡ್ ವೆಲ್ಫೇರ್ ಆಫ್ ಪೀಪಲ್ ಎಂಗೇಜ್ಡ್ ಇನ್ ವರ್ಕ್ ಆರ್ ಎಂಪ್ಲಾಯ್ಮೆಂಟ್. ಯಾವ ವ್ಯಕ್ತಿ ಕೆಲಸದಲ್ಲಿ ತೊಡಗಿರುತ್ತಾನೋ, ಇಟ್ ಈಸ್ ಎಂಗೇಜ್, ಅಥವಾ ಯಾವ ವ್ಯಕ್ತಿಯ ಸಮೂಹ ಅಥವಾ ಜನ ಅಂತ ನಾವು ಕಾರ್ಮಿಕರ ಸಮೂಹ ಅಂತ ಏನ್ ಕರಿತೀವಿ, ಅವರು ಯಾವುದೇ ಒಂದು ವರ್ಕ್ ನಲ್ಲಿ, ಕೆಲಸದಲ್ಲಿ ಅಥವಾ ಉದ್ಯೋಗದಲ್ಲಿ ತೊಡಗಿರತಕ್ಕಂತಹ ಸಂದರ್ಭದಲ್ಲಿ ಆತನ ವೃತ್ತಿಗೆ ಸಂಬಂಧಪಟ್ಟ ಹಾಗೆ, ಆತನ ಕೆಲಸ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆ ವ್ಯಕ್ತಿಯನ್ನ ಸುರಕ್ಷಿತವಾಗಿ ಇಡ್ತಕ್ಕಂಥದ್ದು, ಆ ವ್ಯಕ್ತಿಯ ಆರೋಗ್ಯವನ್ನ ಸುರಕ್ಷತೆಯಿಂದ ಇಡ್ತಕ್ಕಂಥದ್ದು, ಮತ್ತೆ ಆ ವ್ಯಕ್ತಿಯನ್ನ ಅಭಿವೃದ್ಧಿಯನ್ನ ಕಾಣ್ತಕ್ಕಂಥದ್ದು. ಸೊ ಇದು ಈ ಔದ್ಯೋಗಿಕ ಆರೋಗ್ಯ ಮತ್ತು ಸುರಕ್ಷತೆಯಲ್ಲಿ ಒಳಗೊಂಡಿರ್ತಕ್ಕಂಥದ್ದು ಮುಖ್ಯವಾದ ಅಂಶ. ಅಂದರೆ ಆಕ್ಯುಪೇಷನಲ್ ಹೆಲ್ತ್ ಅಂಡ್ ಸೇಫ್ಟಿ ಇಸ್ ಕನ್ಸರ್ನ್ಡ್ ವಿತ್ ಪ್ರೊಟೆಕ್ಟಿಂಗ್ ದ ಸೇಫ್ಟಿ. ಪ್ರೊಟೆಕ್ಟಿಂಗ್ ದ ಸೇಫ್ಟಿ ಅಂದ್ರೆ ಸುರಕ್ಷತೆ, ಹೆಲ್ತ್ ಅಂಡ್ ವೆಲ್ಫೇರ್ ಆಫ್ ಪೀಪಲ್ ಎಂಗೇಜ್ಡ್ ಇನ್ ಎ ವರ್ಕ್. So the goal is provided a safe work environment and to prevent hazards. ಈ ಔದ್ಯೋಗಿಕ ಆರೋಗ್ಯ ಮತ್ತು ಸುರಕ್ಷತೆಯಲ್ಲಿ ಮುಖ್ಯವಾದ ಗುರಿ ಏನಾಗಿರುತ್ತೆ, ಗೋಲ್ ಏನಾಗಿರುತ್ತೆ ಅಂದ್ರೆ ಮಕ್ಕಳೇ, ಟು ಪ್ರೊವೈಡ್ ಸೇಫ್ ವರ್ಕ್, ಸುರಕ್ಷತೆಯಿಂದ ಕೆಲಸ ಮಾಡಬೇಕು, ಮತ್ತೆ ಸೇಫ್ ಎನ್ವೈರನ್ಮೆಂಟ್, ಪರಿಸರವನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ಬೇಕು, ಅಂಡ್ ಟು ಪ್ರಿವೆಂಟ್ ಹಜಾರ್ಡ್ಸ್, ಅಪಾಯಗಳನ್ನ ತಪ್ಪಿಸ್ಬೇಕು. ಇದು ಒಂದು ಗೋಲ್ ಆಗಿರುತ್ತೆ. ಆಕ್ಯುಪೇಷನಲ್ ಹಜಾರ್ಡ್ಸ್ ನಲ್ಲಿ ಇದು ಒಂದು ಗೋಲ್ ಆಗಿರತಕ್ಕಂಥದ್ದನ್ನ ನಾವು ಕಾಣಬಹುದು.
Then it may also protect co-workers, family members, employers, customers, suppliers, nearby communities, and other members of the public who are affected by the workplace environment. ಎಲ್ಲಿ ಹಜಾರ್ಡಸ್ ನೇಚರ್ ಇರುತ್ತೋ, ಎಲ್ಲಿ ಆಕ್ಯುಪೇಷನಲ್ ಹಜಾರ್ಡ್ ಇರುತ್ತೋ, ಅದನ್ನು ನಾವು ತಪ್ಪಿಸದೇ ಇದ್ರೆ, ಅದನ್ನು ನಾವು ಪ್ರೊಟೆಕ್ಟ್ ಮಾಡದೆ ಹೋದ್ರೆ, ಅಲ್ಲಿ ಸೇಫ್ ವರ್ಕ್ ಅನ್ನ ಮಾಡದೆ ಹೋದ್ರೆ, ಸೇಫ್ ಗಾರ್ಡ್ ಅನ್ನು ಮಾಡದೆ ಹೋದ್ರೆ ಏನ್ ತೊಂದರೆ ಆಗುತ್ತೆ? ಇದರಿಂದ ವರ್ಕರ್ ಜೊತೆಯಲ್ಲಿರ್ತಕ್ಕಂಥ ವರ್ಕರ್ನ ಕುಟುಂಬ, ಕಾರ್ಮಿಕನ ಕುಟುಂಬ, ಮತ್ತೆ ಆ ಕುಟುಂಬದಲ್ಲಿರ್ತಕ್ಕಂಥ ಮೆಂಬರ್ಸ್, ಮತ್ತೆ ಎಂಪ್ಲಾಯರ್ಸ್, ಮಾಲೀಕರ್ಸ್, ಕಸ್ಟಮರ್ಸ್, ಗ್ರಾಹಕರು, ಸಪ್ಲೈಯರ್ಸ್, ಕಚ್ಚಾ ಪದಾರ್ಥಗಳನ್ನ ಸಪ್ಲೈ ಮಾಡ್ತಕ್ಕಂಥವ್ರು, ಇತರ ವಸ್ತುಗಳನ್ನ ಸಪ್ಲೈ ಮಾಡ್ತಕ್ಕಂಥವ್ರು, ಮತ್ತೆ ನಿಯರ್ ಬೈ ಕಮ್ಯುನಿಟೀಸ್, ಸುತ್ತಮುತ್ತಲಿನ ಪ್ರದೇಶದ ಜನ, ಮತ್ತೆ ಪಬ್ಲಿಕ್ಸ್ ಆರ್ ಅಫೆಕ್ಟೆಡ್ ಬೈ ದಿ ವರ್ಕ್ ಪ್ಲೇಸ್ ಎನ್ವೈರನ್ಮೆಂಟ್. ಆ ಪರಿಸರದಲ್ಲಿ ಅಜಾರ್ಡಸ್ ನೇಚರ್ ಇದ್ದರೆ ಅಲ್ಲಿನ ಎನ್ವೈರನ್ಮೆಂಟ್ ಏನಿದೆ, ಸುತ್ತಮುತ್ತಲಿನ ಪರಿಸರದಲ್ಲಿ ಈ ಎಲ್ಲರಿಗೂ ಏನಾಗುತ್ತೆ? ತೊಂದರೆ ಆಗುತ್ತೆ. ಹಾಗಾಗಿ ಇವರೆಲ್ಲವರನ್ನು, ವರ್ಕರ್ ಇರ್ಬೋದು, ಕೋವರ್ಕರ್ ಇರ್ಬೋದು, ಸ್ಟಾಫ್ ಇರ್ಬೋದು, ಮೆಂಬರ್ಸ್ ಇರ್ಬೋದು, ಕಸ್ಟಮರ್ ಇರ್ಬೋದು, ಸಪ್ಲೈಯರ್ಸ್ ಇರ್ಬೋದು, ಇವರೆಲ್ಲವನ್ನ ರಕ್ಷಣೆಯನ್ನ ಮಾಡ್ತಕ್ಕಂಥದ್ದು ಒಂದು ಮುಖ್ಯವಾದ ಕರ್ತವ್ಯ ಆಗಿರುತ್ತೆ. ಆಯ್ತಲ್ಲ? ಸೊ ಇಟ್ ಈಸ್ ಇಂಪಾರ್ಟೆಂಟ್ ಪಾಯಿಂಟ್. ದೆನ್ ಇಟ್ ಇನ್ವಾಲ್ವ್ಸ್ ದ ಇಂಟ್ರಾಕ್ಷನ್ ಅಮಾಂಗ್ ಮೆನಿ ರಿಲೇಟೆಡ್ ಏರಿಯಾಸ್, include occupational medicines, occupational hygiene, public health, safety of engineering, chemistry and health physics. ಇದರ ಜೊತೆಗೆ ಈ ಆಕ್ಯುಪೇಷನಲ್ ಅಂಡ್ ಹೆಲ್ತ್ ಸೇಫ್ಟಿ ಏನಿದೆ, ಇದು ಬೇರೆ ಬೇರೆ, ಇದರ ಕಾರ್ಯವ್ಯಾಪ್ತಿ ವಿಶಾಲವಾಗಿರುತ್ತೆ. ಇಟ್ ಇನ್ಕ್ಲೂಡ್ಸ್ ಏನೇನಿರುತ್ತೆ ಅಲ್ಲಿ? ಆಕ್ಯುಪೇಷನಲ್ ಮೆಡಿಸಿನ್ಸ್, ಮತ್ತೆ ಆಕ್ಯುಪೇಷನಲ್ ಹೈಜೀನ್ ಅಂದ್ರೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ ಹೈಜೀನ್ ಅಂದ್ರೆ ಸ್ವಚ್ಛವಾಗಿರಬೇಕು. ಪಬ್ಲಿಕ್ ಹೆಲ್ತ್, ಸಾರ್ವಜನಿಕರ ಆರೋಗ್ಯ, ಸೇಫ್ಟಿ ಇನ್ ಇಂಜಿನಿಯರಿಂಗ್. ಸೊ ದೀಸ್ ಆರ್ ಆಲ್ ಇನ್ಕ್ಲೂಡ್ಸ್ ಇನ್ ಆಕ್ಯುಪೇಷನಲ್ ಹೆಲ್ತ್ ಅಂಡ್ ಸೇಫ್ಟಿ. ಇನ್ನು ನೀಡ್ ಆಫ್ ಆಕ್ಯುಪೇಷನಲ್ ಹೆಲ್ತ್ ಅಂಡ್ ಸೇಫ್ಟಿ ಯಾತಕ್ ಬೇಕು? ಈಗಾಗಲೇ ಹೇಳಿದೆ, ವರ್ಕರ್ಸ್ ಅನ್ನ, ವರ್ಕರ್ ಫ್ಯಾಮಿಲಿಯನ್ನ, ಕೋವರ್ಕರ್ಸ್ ಅನ್ನ, ಸಪ್ಲೈಯರ್ ಅನ್ನ, ಕಸ್ಟಮರ್ ಅನ್ನ, ಪಬ್ಲಿಕ್ ಸೆನ್ಸ್ ಅನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ, ಅಪಾಯದಿಂದ ಪಾರ್ ಮಾಡಲಿಕ್ಕೆ, ವೃತ್ತಿಗೆ ಸಂಬಂಧಪಟ್ಟಂತ ಡ್ಯಾಮೇಜಸ್ ಇಂದ, ಹಾರ್ಮ್ ಇಂದ, ರೋಗ ರುಜಿನಗಳಿಂದ ರಕ್ಷಣೆಯನ್ನ ಮಾಡಲಿಕ್ಕೆ ಏನ್ ಬೇಕಾಗುತ್ತೆ ಅಂತ ಹೇಳಿದ್ರೆ ಆಕ್ಯುಪೇಷನಲ್ ಹೆಲ್ತ್ ಅಂಡ್ ಸೇಫ್ಟಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಅಂಡ್ ಸೇಫ್ಟಿ ಆಫ್ ದ ಎಂಪ್ಲಾಯೀಸ್ as an important aspects of companies smooth and successful functioning. ಒಂದು ಕಂಪನಿ, ಒಂದು ಸಂಸ್ಥೆ, ಒಂದು ಕಾರ್ಖಾನೆ, ಫ್ಯಾಕ್ಟರಿ ಒಂದು ಯಶಸ್ವಿಯಾಗಿ ಮುನ್ನಡೆಸಬೇಕಾದ್ರೆ ಅಲ್ಲಿನ ಕಾರ್ಮಿಕರ ಆರೋಗ್ಯದ ಸ್ಥಿತಿ ಸುರಕ್ಷತೆಯಿಂದ ಇರಬೇಕಾಗುತ್ತೆ. ಹಾಗಾಗಿ ಅಲ್ಲಿ ನಾವು ಹೆಚ್ಚು ಕಾಳಜಿಯನ್ನು ಆಕ್ಯುಪೇಷನಲ್ ಹೆಲ್ತ್ ಮತ್ತೆ ಸೇಫ್ಟಿಗೆ ನಾವು ವಹಿಸಬೇಕಾಗುತ್ತೆ. It is a decisive factor in organizational effectiveness. It ensures an accident-free industrial environment. ಈ ಒಂದು ಔದ್ಯೋಗಿಕ ಆರೋಗ್ಯ ಮತ್ತು ಸೇಫ್ಟಿ ಏನಿದೆ ಇಲ್ಲಿ ಮುಖ್ಯವಾಗಿ ನಾವು ಒಂದು ಕೈಗಾರಿಕೆನಲ್ಲಿ ಅಂದ್ರೆ ಫ್ಯಾಕ್ಟರೀಸ್ ನಲ್ಲಿ ಅಪಘಾತಗಳೇ ಇಲ್ಲದ ರೀತಿಯಲ್ಲಿ, ಅಪಘಾತಗಳ ಇಲ್ಲದ ಪರಿಸ್ಥಿತಿಯನ್ನ ನಿರ್ಮಾಣವನ್ನ ಮಾಡ್ತಕ್ಕಂಥದ್ದು ಮುಖ್ಯವಾದ ಕರ್ತವ್ಯವಾಗಿರುತ್ತೆ. ದಟ್ ಮೀನ್ಸ್ ಆಕ್ಸಿಡೆಂಟ್ ಫ್ರೀ ಇಂಡಸ್ಟ್ರಿಯಲ್ ಎನ್ವೈರನ್ಮೆಂಟ್ ಅಂತ ನಾವು ಅದನ್ನ ಕರಿತೀವಿ. ಪ್ರಾಪರ್ ಅಟೆನ್ಷನ್ ಟು ದ ಸೇಫ್ಟಿ ಅಂಡ್ ವೆಲ್ಫೇರ್ ಆಫ್ ದ ಎಂಪ್ಲಾಯೀಸ್ ಕ್ಯಾನ್ ಯೀಲ್ಡ್ ವ್ಯಾಲ್ಯೂಬಲ್ ರಿಟರ್ನ್ಸ್. ಯಾವಾಗ ಒಂದು ಔದ್ಯೋಗಿಕ ರಂಗ, ಒಂದು ಕೈಗಾರಿಕೆ, ಫ್ಯಾಕ್ಟರಿ ಅಂತ ನಾವೇನ್ ಕರಿತೀವಿ, ಅಥವಾ ಸಂಸ್ಥೆ, ಆರ್ಗನೈಸೇಷನ್ಸ್ ಅಂತ ನಾವೇನ್ ಕರಿತೀವಿ, ಅಲ್ಲಿ ಸುರಕ್ಷತೆಗೆ ಮತ್ತು ಕಾರ್ಮಿಕರ ಅಭಿವೃದ್ಧಿಯ ಬಗ್ಗೆ ಸರಿಯಾದ ಕಾರ್ಯಕ್ರಮಗಳನ್ನ ಹಾಕಿಕೊಂಡಾಗ ಆ ಒಂದು ಕಂಪನಿ ಎಲ್ಲಿ ಆರೋಗ್ಯವಂತ ನೌಕರ ವರ್ಗ ಇರುತ್ತೋ, ಎಲ್ಲಿ ಸುರಕ್ಷಿತವಾದಂತಹ ವಾತಾವರಣ ಇರುತ್ತೋ ಕೆಲಸ ಮಾಡಲಿಕ್ಕೆ, ಅಂತ ಕಡೆ ಕಂಪನಿಗೂ ಕೂಡ ಅತಿ ಹೆಚ್ಚು ಲಾಭ ಬರತಕ್ಕಂಥದ್ದು ಇದೆ. ಆ ಕಂಪನಿ ಕೂಡ ಚೆನ್ನಾಗೆ ನಡೀತಕ್ಕಂಥದ್ದು, ಸಕ್ಸಸ್ಫುಲ್ ಫಂಕ್ಷನಿಂಗ್ ಆಗ್ತಕ್ಕಂಥದ್ದು, ಹೆಚ್ಚು ಲಾಭವನ್ನು ತರ್ತಕ್ಕಂಥದ್ದು ಅನ್ನ ನಾವು ಕಾಣಬಹುದು. ಇದರ ಜೊತೆಗೆ ಕಾರ್ಮಿಕರ ಮಾರಲ್
ಆತನ ನೈತಿಕ ಸ್ಥಿತಿ, ಸ್ಥೈರ್ಯ, ಮನೋಬಲ ಏನಂತ ನಾವು ಕರಿತೀವಿ. ಈ ಮಾರಲ್ ಹೆಚ್ಚಾಗುತ್ತೆ. ನಾನು ಹೆಚ್ಚು ದುಡಿಬೇಕು, ಹೆಚ್ಚು ಕೆಲಸ ಮಾಡಬೇಕು, ಈ ಕಂಪನಿಯಿಂದ ನನ್ನ ಆರೋಗ್ಯ ಚೆನ್ನಾಗಿದೆ, ಯಾವುದೇ ರೀತಿ ನನಗೆ ತೊಂದರೆ ಆಗ್ತಾ ಇಲ್ಲ, ಇಲ್ಲಿ ಆಕ್ಸಿಡೆಂಟ್ ಫ್ರೀ ಎನ್ವೈರನ್ಮೆಂಟ್ ಇದೆ. ಈ ರೀತಿ ಆತನ ಮಾರಲ್ ಅನ್ನ ನಾವೇನ್ ಮಾಡ್ಬೋದು, ಇಂಪ್ರೂವ್ ಮಾಡ್ಬೋದು. ಮತ್ತೆ ಆಬ್ಸೆಂಟಿಸಮ್ ನ ತಪ್ಪಿಸ್ಬೋದು. ಯಾವಾಗ ವ್ಯಕ್ತಿ ಕಾಯಿಲೆ ಬಿಡ್ತಾ ಇರ್ತಾನೋ, ಹುಷಾರ್ ತಪ್ತಾ ಇರ್ತಾನೋ, ಆಕ್ಸಿಡೆಂಟ್ ಆಗ್ತಾ ಇರ್ತದೋ ಅಂತ ಒಂದು ಕಂಪನಿಲಿ ಏನಾಗುತ್ತೆ, ಆಬ್ಸೆಂಟಿಸಮ್ ಜಾಸ್ತಿ ಆಗುತ್ತೆ. ಸೊ ಈ ವಿಷಯದಲ್ಲಿ ನಾವು ಗಮನ ಹರಿಸೋದ್ರಿಂದ ಔದ್ಯೋಗಿಕ ಆರೋಗ್ಯ ಮತ್ತು ಸುರಕ್ಷತೆ ಕಡೆ ಗಮನವನ್ನ ಹೆಚ್ಚು ಕೊಟ್ಟಾಗ ಆಬ್ಸೆಂಟಿಸಮ್ ನ ತಪ್ಪಿಸಬಹುದು. ಉತ್ತಮವಾದ ಉತ್ಪಾದನೆಯನ್ನ ಮಾಡಬಹುದು. ಎನ್ಹಾನ್ಸಿಂಗ್ ದ ಪ್ರೊಡಕ್ಟಿವಿಟಿ, ಮಿನಿಮೈಸಿಂಗ್ ದ ಪೊಟೆನ್ಶಿಯಲ್ ಆಫ್ ವರ್ಕ್ ರಿಲೇಟೆಡ್ ಇಂಜುರೀಸ್ ಅಂಡ್ ಇಲ್ನೆಸ್. ಅಂದ್ರೆ ವೃತ್ತಿಗೆ ಸಂಬಂಧಿಸಿದ ಅಪಾಯಗಳನ್ನ ನಾವೇನ್ ಮಾಡ್ಬೋದು, ಕಡಿಮೆ ಮಾಡ್ತಾ ಹೋಗ್ಬೋದು. ಆಕ್ಸಿಡೆಂಟ್ ಅನ್ನ, ಗಾಯಗಳನ್ನ, ಹುಷಾರ್ ತಪ್ಪೋದನ್ನ, ಅನಾರೋಗ್ಯಕ್ಕೆ ಒಳಗಾಗೋದನ್ನ ನಾವು ಕಡಿಮೆ ಮಾಡ್ಬೋದು. ಇನ್ಕ್ರೀಸಿಂಗ್ ದ ಕ್ವಾಲಿಟಿ ಆಫ್ ಮ್ಯಾನುಫ್ಯಾಕ್ಚರ್ಡ್ ಪ್ರೊಡಕ್ಟ್ಸ್ ಅಂಡ್ ರೆಂಡರ್ಡ್ ಸರ್ವಿಸ್. ಸರಕು ಮತ್ತು ಸೇವೆಗಳೇನಿದೆ, ಈ ಸರಕು ಮತ್ತು ಸೇವೆಗಳಲ್ಲಿ ಉತ್ತಮ ಗುಣಮಟ್ಟದ ರೀತಿಯಲ್ಲಿ ನಾವು ಸೇವೆಯನ್ನ ನೀಡಬಹುದು. ಅದು ಕೂಡ ಒಂದು ಅನುಕೂಲ. ಇದರಿಂದ ನಾವು ಈ ಆಕ್ಯುಪೇಷನಲ್ ಹೆಲ್ತ್ ಅಂಡ್ ಸೇಫ್ಟಿ ಬಗ್ಗೆ ಹೆಚ್ಚು ಗಮನವನ್ನ ಹರಿಸಬೇಕಾಗುತ್ತೆ. ಇನ್ನು ಆಕ್ಯುಪೇಷನಲ್ ಅಂದ್ರೆ ಇಂಡಸ್ಟ್ರೀಸ್ ನಲ್ಲಿ, ಕಾರ್ಖಾನೆಯಲ್ಲಿ, ಫ್ಯಾಕ್ಟರೀಸ್ ನಲ್ಲಿ ಹೈಜೀನ್ ಅಂತ ಕರಿತೀವಿ. ಹೈಜೀನ್ ಅಂದ್ರೆ ನಿಮಗೆ ಗೊತ್ತು. ಸೊ ಹೈಜೀನ್ ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತ ತೊಂದರೆಗಳು ಇರಬಾರದು, ಹೈಜಿನಿಕ್ ಆಗಿರಬೇಕು. ದಟ್ ಮೀನ್ಸ್ ಕ್ಲೀನ್ನೆಸ್, ಸ್ಟೆಡಿನೆಸ್. ಸೊ ದಟ್ ಈಸ್ ಕಾಲ್ಡ್ ಹೈಜೀನ್. ಆಲ್ವೇಸ್ ಸ್ಟೆಡಿ ಅಂಡ್ ಕ್ಲೀನ್. ಯಾವುದೇ ರೀತಿಯಾದಂತ ಎಫೆಕ್ಟ್ಸ್ ಅಲ್ಲಿ ಹಾಕಬಾರ್ದು. ದಟ್ ಮೀನ್ಸ್ occupational hygiene is an anticipation, recognition, evaluation and control of workplace hazards or environmental factors or stresses. ಆಕ್ಯುಪೇಷನಲ್ ಹೈಜೀನ್ ಅಂತ ನಾವು ಏನ್ ಕರಿತೀವಿ, ಇದು ಒಂದು ಸಂಸ್ಥೆಯಲ್ಲಿ ಆ ವರ್ಕ್ ಪ್ಲೇಸ್ ಹಜಾರ್ಡ್ ಏನಿದೆ, ಆ ವೃತ್ತಿಗೆ ಸಂಬಂಧಪಟ್ಟಂತಹ ಸ್ಥಳದಲ್ಲಿ, ಆ ಎನ್ವೈರನ್ಮೆಂಟ್ ನಲ್ಲಿ ಏನು ವೃತ್ತಿ ಸಂಬಂಧದ ಅಪಾಯಗಳು ಇದೆ ಅವುಗಳನ್ನ ಇವ್ಯಾಲ್ಯೂಯೇಟ್ ಮಾಡ್ತಕ್ಕಂಥದ್ದು, ಆಂಟಿಸಿಪೇಷನ್ಸ್ ಅನ್ನ ಮಾಡ್ತಕ್ಕಂಥದ್ದು, ರೆಕಗ್ನೈಸೇಷನ್ ಮಾಡ್ತಕ್ಕಂಥದ್ದು, ಅಲ್ಲಿ ಸ್ಟ್ರೆಸ್ಸಸ್ ಯಾವ ರೀತಿ ಇದೆ, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಯಾವ ರೀತಿ ಇದೆ, ಅಲ್ಲಿ ಪರಿಸರ, ವರ್ಕ್ ಪ್ಲೇಸ್ ಎನ್ವೈರನ್ಮೆಂಟ್ ಯಾವ ರೀತಿ ಇದೆ. ಸೊ ಇವೆಲ್ಲವನ್ನ ನಾವು ನೀಟ್ಲಿ ಏನ್ ಮಾಡ್ಬೇಕಾಗುತ್ತೆ, ಮೈಂಟೈನ್ ಮಾಡಬೇಕಾಗುತ್ತೆ. ದಿಸ್ ಇಸ್ ಅರೈಸಿಂಗ್ in from the workplace. So then, which may cause sickness, impaired health and well-being, significant discomfort and inefficiency among the workers. ಎಲ್ಲಿ ಹೈಜಿನಿಕ್ ಇರೋಲ್ಲ, ಎಲ್ಲಿ ವರ್ಕ್ ಪ್ಲೇಸ್ ಎನ್ವೈರನ್ಮೆಂಟ್ ಸರಿ ಇರಲ್ಲ, ಅಲ್ಲಿ ಎಲ್ಲ ಸ್ಮೆಲ್ ಇದೆ, ಗಲೀಜ್ ಇದೆ, ಅಪಾಯಗಳನ್ನ ತಂದೊಡ್ತಕ್ಕಂಥ ಸಾಧ್ಯತೆ ಇದೆ, ಆಕ್ಸಿಡೆಂಟ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ. ಇವೆಲ್ಲ ಅಜಾರ್ಡಸ್ ನೇಚರ್ಸ್, ಸ್ಟ್ರೆಸ್ಸಸ್ ಇರುವಂತ ಕಡೆ ಏನಾಗುತ್ತೆ, ವಿಚ್ ಮೇ ಕಾಸ್ ಸಿಕ್ನೆಸ್. ಸಿಕ್ನೆಸ್ ಅಂದ್ರೆ ಹುಷಾರ್ ತಪ್ಪೋದು, ಹೆಲ್ತ್ ಆರೋಗ್ಯ ಅನಾರೋಗ್ಯಕ್ಕೆ ಒಳಗಾಗ್ತಕ್ಕಂಥದ್ದು, ಡಿಸ್ಕಂಫರ್ಟ್, ಕೆಲಸ ಮಾಡ್ಲಿಕ್ಕೆ ಉತ್ಸಾಹ ಇಲ್ಲದೆ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಕೋವರ್ಕರ್ಸ್ ಜೊತೆನಲ್ಲಿ ನಾವು ಸರಿಯಾಗಿ ಇನ್ಎಫಿಷಿಯಂಟ್ ಆಗಿ, ಡಿಸ್ಕಂಫರ್ಟ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಹಾಗಾಗಿ ಆಕ್ಯುಪೇಷನಲ್ ಹೈಜೀನ್, ನಮ್ಮ ವರ್ಕ್ ಪ್ಲೇಸ್ ಎನ್ವೈರನ್ಮೆಂಟ್ ಆಲ್ವೇಸ್ ಹೈಜಿನಿಕ್ ಆಗಿ ಇರಬೇಕಾಗುತ್ತೆ. ನಾನು ಆಂಟಿಸಿಪೇಷನ್ಸ್, ಐಡೆಂಟಿಫಿಕೇಶನ್ಸ್ ಹೇಳಿದೆ ಇಲ್ಲಿ ಇಂಡಸ್ಟ್ರಿಯಲ್ ಹೈಜೀನ್ಸ್ ನಲ್ಲಿ. The method of identification of possible hazards and their effects in health. ಐಡೆಂಟಿಫಿಕೇಶನ್ಸ್ ಅಂದ್ರೆ ಯಾವ ಅಪಾಯ ಇದೆ, ಅದರಿಂದ ಏನು ತೊಂದರೆ ಆಗ್ತಾ ಇದೆ. ಉದಾಹರಣೆಗೆ ಡಸ್ಟ್ ಇದೆ, ಡಸ್ಟ್ ಇಂದ ಏನು ಬರ್ಬೋದು, ಅಸ್ತಮ ಬರ್ಬೋದು. ಉದಾಹರಣೆಗೆ ಸ್ಮೋಕ್ ಇದೆ, ಅದರಿಂದ ಬೇರೆ ರೆಸ್ಪಿರೇಟರಿ ಟ್ರ್ಯಾಕ್ ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರ್ಬೋದು. ಅಥವಾ ಕೆಮಿಕಲ್ ಹಜಾರ್ಡ್ಸ್ ಇದೆ, ಅದರಿಂದ ನಮಗೆ ಸ್ಕಿನ್ ಇರಿಟೇಟ್ ಆಗ್ಬೋದು, ರೇಡಿಯೋ ಆಕ್ಟಿವ್ ತೊಂದರೆಗಳಿದೆ. ಇಂಥ ಒಂದು ಅಪಾಯಗಳನ್ನ ಐಡೆಂಟಿಫೈ ಮಾಡ್ತಕ್ಕಂಥದ್ದು, ದಟ್ ಈಸ್ ಕಾಲ್ಡ್ ಆಂಟಿಸಿಪೇಷನ್ಸ್ ಅಂತ ನಾವು ಕರಿತೀವಿ.
ಈ ಹೈಜಿನಿಕ್ ನಲ್ಲಿ, ಇಂಡಸ್ಟ್ರಿಯಲ್ ಹೈಜಿನ್ ನಲ್ಲಿ. ದೆನ್ ರೆಕಗ್ನೈಸೇಷನ್ಸ್, ದಟ್ ಮೀನ್ಸ್ ಅಕ್ಸೆಪ್ಟೆನ್ಸ್ ಅಂತ ಕರಿತೀವಿ. ಅಕ್ಸೆಪ್ಟೆನ್ಸ್ ಆಫ್ ಇಲ್ ಎಫೆಕ್ಟ್ಸ್ ಆಫ್ ದ ಐಡೆಂಟಿಫೈಡ್ ಹಜಾರ್ಡ್ಸ್. ಅಂದ್ರೆ ನಾವು ಯಾವುದೇ ಒಂದು ವೃತ್ತಿಗೆ ಸಂಬಂಧಪಟ್ಟಂತ ಅಪಾಯವನ್ನ ನಾವು ಗುರುತಿಸಿದ ನಂತರ ಅದನ್ನ ರೆಕಗ್ನೈಸೇಷನ್ಸ್ ಮಾಡ್ತೀವಿ. ಅದರಿಂದ ಏನ್ ತೊಂದರೆ ಆಗುತ್ತೆ ಅನ್ನೋದನ್ನ ನಾವು ಅಕ್ಸೆಪ್ಟ್ ಅನ್ನ ನಾವು ಮಾಡಬೇಕಾಗುತ್ತೆ. ದೆನ್ ಎವ್ಯಾಲ್ಯೂಯೇಷನ್. ಇವು ಮೂರೇ, ಇಂಡಸ್ಟ್ರಿಯಲ್ ಹೈಜೀನ್ ಅಂತ ನಾನು ಏನ್ ಕೇಳಿದೆ, ಒಂದು ಆಂಟಿಸಿಪೇಷನ್, ಇನ್ನೊಂದು ರೆಕಗ್ನೈಸೇಷನ್, ಇನ್ನೊಂದು ಇವ್ಯಾಲ್ಯೂಯೇಷನ್ ಮೆಜರ್ಮೆಂಟ್ ಅಂಡ್ ಅಸೆಸ್ಮೆಂಟ್. ಅಂದ್ರೆ ಕ್ಯಾಲ್ಕುಲೇಟಿಂಗ್ ದ ಹಜಾರ್ಡ್. ನೀವು ಹಜಾರ್ಡ್ಸ್ ಅನ್ನ ಕ್ಯಾಲ್ಕುಲೇಟ್ ಅನ್ನ ಮಾಡ್ತಕ್ಕಂಥದ್ದು, ಅಲ್ಲಿ ಯಾವ ರೀತಿ ಡಸ್ಟ್ ಅಥವಾ ಏರ್ ಇಂದ ಆಗ್ತಾ ಇದೆ ಅಂದ್ರೆ ಏರ್ ಅನಾಲಿಸಿಸ್ ಅನ್ನ ಮಾಡಬೇಕಾಗುತ್ತೆ, ಸ್ಟ್ಯಾಂಡರ್ಡ್ಸ್ ಅನ್ನ ಮಾಡಬೇಕಾಗುತ್ತೆ, ಅಥವಾ ಅದು ಎಷ್ಟು ಪ್ರಮಾಣದಲ್ಲಿ ಇರಬೇಕು, ಪರ್ಮಿಷಿಯಬಲ್ ಸ್ಟ್ಯಾಂಡರ್ಡ್ ಇದೆಯಾ ಇಲ್ವಾ. ಈಗ ಉದಾಹರಣೆಗೆ ನೀವು ಡೆಲ್ಲಿನಲ್ಲೆಲ್ಲ ನೋಡ್ತೀವಿ, ತುಂಬಾ ಏನು ವಾಯು ಮಾಲಿನ್ಯ ಆಗಿದೆ ಅಂತ ಕರಿತೀವಿ. ದಟ್ ಮೀನ್ಸ್ ಏರ್ ಹಜಾರ್ಡ್ಸ್. ವಾಯು ಮಾಲಿನ್ಯದಿಂದ ಅನೇಕ ಅಪಾಯಗಳು ಆಗ್ತದೆ. ಸೊ ಅದನ್ನ ನಾವು ಇವ್ಯಾಲ್ಯುಯೇಟ್ ಮಾಡಬೇಕಾಗುತ್ತೆ. ದಟ್ ಮೀನ್ಸ್ ಮೆಜರ್ಮೆಂಟ್ ಅಂಡ್ ಅಸೆಸ್ಮೆಂಟ್. ಇನ್ನು ಕಂಟ್ರೋಲ್ ಆಫ್ ವರ್ಕ್ ಪ್ಲೇಸ್ ಹಜಾರ್ಡ್ಸ್ ನಲ್ಲಿ measures like engineering, administrative controls, medical examinations, use personal protective equipment, education, training and supervision is very very important. ಈ ವರ್ಕ್ ಪ್ಲೇಸ್ ಹಜಾರ್ಡ್ ಅನ್ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂದ್ರೆ, ಅಲ್ಲಿ ಒಂದು ಅಡ್ಮಿನಿಸ್ಟ್ರೇಷನ್ಸ್ ಕಂಟ್ರೋಲ್ ಸರಿಯಾಗಿರ್ಬೇಕು. ಇಂಜಿನಿಯರಿಂಗ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಅಂತ ಕರಿತೀವಿ. ಮತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಮತ್ತೆ ಎಲ್ಲರಿಗೂ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್, ವೈಯಕ್ತಿಕ ಸುರಕ್ಷತಾ ಸಲಕರಣೆಗಳನ್ನ ಏನಿದೆ ಇವುಗಳನ್ನ ಇಶ್ಯೂ ಮಾಡಬೇಕಾಗುತ್ತೆ. ಅವುಗಳನ್ನ ಬಳಸೋದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನವನ್ನ ಹರಿಸಬೇಕಾಗುತ್ತೆ. ಮತ್ತೆ ಟ್ರೈನಿಂಗ್, ಶಿಕ್ಷಣವನ್ನ ನೀಡಬೇಕಾಗುತ್ತೆ. ಮತ್ತೆ ಈ ತರಬೇತಿಯನ್ನ ನೀಡೋದ್ರ ಜೊತೆಗೆ ನಾವು ಮೇಲ್ವಿಚಾರಣೆಯನ್ನ, ಸೂಪರ್ವಿಷನ್ ಕೂಡ ಮಾಡಬೇಕಾಗುತ್ತೆ. ಇವೆಲ್ಲವನ್ನು ಮಾಡಿದಾಗ ನಾವು ವರ್ಕ್ ಪ್ಲೇಸ್ ಹಜಾರ್ಡ್ ಅನ್ನ ಏನ್ ಮಾಡಬಹುದು, ಕಂಟ್ರೋಲ್ ಮಾಡಬಹುದು. ಈ ಆಕ್ಯುಪೇಷನಲ್ ಹಜಾರ್ಡ್ಸ್ ಅಂತ ವೃತ್ತಿ ಸಂಬಂಧಿತ ಅಪಾಯಗಳು ಏನಿದೆ, ದಟ್ ಮೀನ್ಸ್ ಸೋರ್ಸ್ ಆರ್ ಸಿಚುವೇಶನ್ಸ್ ವಿತ್ ಎ ಪೊಟೆನ್ಶಿಯಲ್ ಫಾರ್ ಹಾರ್ಮ್ ಇನ್ ಟರ್ಮ್ಸ್ ಆಫ್ ಇಂಜುರಿ ಆರ್ ಇಲ್ ಹೆಲ್ತ್, ಡ್ಯಾಮೇಜ್ ಟು ದ ಪ್ರಾಪರ್ಟಿ, ಡ್ಯಾಮೇಜ್ ಟು ದ ವರ್ಕ್ ಪ್ಲೇಸ್ ಎನ್ವೈರನ್ಮೆಂಟ್ ಆರ್ ಕಾಂಬಿನೇಷನ್ ಆಫ್ ದೀಸ್. ಈ ವೃತ್ತಿ ಸಂಬಂಧಿತ ಅಪಾಯಗಳು, ಅಲ್ಲಿ ಇರ್ತಕ್ಕಂಥ ಸೋರ್ಸ್ ಯಾತಕ್ಕಾಗ್ತಾ ಇದೆ, ಅಲ್ಲಿ ಸಿಚುವೇಶನ್ಸ್ ಏನು, ಅದರಿಂದ ಯಾವ ರೀತಿಯಾದಂತಹ ಗಾಯಗಳಾಗ್ತಾ ಇದೆ, ಯಾವ ರೀತಿಯಾದಂತಹ ಕಾಯಿಲೆಗಳು ಬರ್ತಾ ಇದೆ, ಯಾವ ರೀತಿಯಾದಂತಹ ಡ್ಯಾಮೇಜಸ್ ಆಗ್ತಾ ಇದೆ ಪ್ರಾಪರ್ಟಿಗೆ, ವರ್ಕ್ ಪ್ಲೇಸ್ಗೆ ಏನ್ ಡ್ಯಾಮೇಜ್ ಆಗ್ತಾ ಇದೆ, ಎನ್ವೈರನ್ಮೆಂಟ್ಗೆ ಏನ್ ಡ್ಯಾಮೇಜ್ ಆಗ್ತಾ ಇದೆ, ಅಥವಾ ವರ್ಕ್ ಪ್ಲೇಸ್ ಮತ್ತೆ ಎನ್ವೈರನ್ಮೆಂಟ್ ಎರಡೂ ಕಡೆ ಡ್ಯಾಮೇಜಸ್ ಆಗ್ತಾ ಇದೆಯಾ. ಸೊ ದಿಸ್ ಆರ್ ಆಲ್ ದ ಸಿಚುವೇಶನ್ಸ್ ಅಂತ ನಾವು ಕರಿತೀವಿ ಆಕ್ಯುಪೇಷನಲ್ ಹಜಾರ್ಡ್ಸ್ ನಲ್ಲಿ. ಇನ್ನು ಆಕ್ಯುಪೇಷನಲ್ ಹಜಾರ್ಡ್ಸ್, ಹೆಲ್ತ್ ಹಜಾರ್ಡ್ಸ್ ನಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ. ಅವನ್ನ ನೋಡೋಣ. ಒಂದು ಫಿಸಿಕಲ್ ಹಜಾರ್ಡ್ಸ್ ಅಂತ ಕರಿತೀವಿ, ಕೆಮಿಕಲ್ ಹಜಾರ್ಡ್ಸ್ ಅಂತ ಕರಿತೀವಿ, ಬಯೋಲಾಜಿಕಲ್ ಹಜಾರ್ಡ್ಸ್ ಅಂತ ಕರಿತೀವಿ, ಫಿಸಿಯಾಲಜಿಕಲ್ ಹಜಾರ್ಡ್ ಅಂತ ಕರಿತೀವಿ, ಸೈಕಾಲಜಿಕಲ್ ಹಜಾರ್ಡ್ಸ್ ಅಂತ ಕರಿತೀವಿ, ಮೆಕ್ಯಾನಿಕಲ್ ಹಜಾರ್ಡ್ಸ್ ಅಂತ ಕರಿತೀವಿ, ಮತ್ತೆ ಎಲೆಕ್ಟ್ರಿಕಲ್ ಹಜಾರ್ಡ್ಸ್, ಮತ್ತೆ ಅರ್ಗನಾಮಿಕ್ ಹಜಾರ್ಡ್ಸ್. ಇಷ್ಟು ತರ ಆಕ್ಯುಪೇಷನಲ್ ಹಜಾರ್ಡ್ಸ್ ಇದೆ, ವೃತ್ತಿ ಸಂಬಂಧಿತ ಅಪಾಯಗಳನ್ನು ನಾವು ಕಾಣಬಹುದು. ಸೊ ಮೊದಲನೇದಾಗಿ ಫಿಸಿಕಲ್ ಹಜಾರ್ಡ್ಸ್ ನಂಬರ್ 1, ಉದಾಹರಣೆಗೆ ನಾಯ್ಸ್, ಶಬ್ದ ಮಾಲಿನ್ಯದಿಂದ ಉಂಟಾಗ್ತಕ್ಕಂಥದ್ದು, ಮತ್ತೆ ಹೆಚ್ಚು ಶಾಖ, ಹೀಟ್ ಅಂಡ್ ಕೋಲ್ಡ್, ಹೆಚ್ಚು ತಂಪು, ಹೀಟ್ ಅಂಡ್ ಕೋಲ್ಡ್ ಸ್ಟ್ರೆಸ್ಸಸ್ ಆಗ್ತಕ್ಕಂಥದ್ದು, ವೈಬ್ರೇಷನ್, ಇಟ್ ಇಸ್ ಆಲ್ಸೋ ಫಿಸಿಕಲ್ ಹಜಾರ್ಡ್ಸ್, ಅಂಡ್ ರೇಡಿಯೇಷನ್, ದಟ್ ಮೀನ್ಸ್ ಅಯನೈಸಿಂಗ್ ಅಂಡ್ ನಾನ್ ಅಯನೈಸಿಂಗ್, ವಿಕಿರಣ ರೇಡಿಯೇಷನ್ಸ್ ಆಗ್ತಕ್ಕಂಥದ್ದು. ದೆನ್ ಇಲ್ಯುಮಿನೇಷನ್ಸ್, ಬ್ರೈಟ್ ಪ್ರಕಾಶ, ತುಂಬಾ ಬೆಳಕು ಬರ್ತಕ್ಕಂಥದ್ದು, ಅದನ್ನ ಇಲ್ಯುಮಿನೇಷನ್ಸ್ ಅಂತ ಕರಿತೀವಿ. ಇವೆಲ್ಲ ಆಯಾ ವೃತ್ತಿನಲ್ಲಿ ಇರ್ತಕ್ಕಂಥ, ಹೆಚ್ಚು ಶಬ್ದ ಬರ್ತಾ ಇದೆ ಆತನ ಕಿವಿ ಹೋಗುತ್ತೆ, ಹೆಚ್ಚು ಹೀಟ್ ಆಗ್ತಾ ಇದೆ, ಹೆಚ್ಚು ಕೋಲ್ಡ್ ಆಗ್ತಾ ಇದೆ ಅಂದ್ರೆ ಆತನಿಗೆ ಇನ್ನೇನೋ ಕಾಯಿಲೆ ಬರುತ್ತೆ, ತುಂಬಾ ವೈಬ್ರೇಷನ್ಸ್ ಆಗ್ತಾ ಇದೆ, ಬಾಡಿ ಎಲ್ಲ ಅದರ್ತಾ ಇದ್ದಾನೆ, ರೇಡಿಯೇಷನ್ಸ್ ಇದೆ ಅಲ್ಲಿ. ದಟ್ ಮೀನ್ಸ್ ರೇಡಿಯೇಷನ್ಸ್ ಮೀನ್ಸ್ ಅಯೋನೈಸಿಂಗ್ ಅಂಡ್ ನಾನ್ ಅಯೋನೈಸಿಂಗ್ ಅಂತ ಕರಿತೀವಿ. ಸೊ ಅದ್ರ ಜೊತೆಗೆ ಪ್ರಕಾಶ, ತುಂಬಾ ಬೆಳಕು, ಇಲ್ಯುಮಿನೇಷನ್ಸ್, ಅಥವಾ ತುಂಬಾ ಕಡಿಮೆ ಬೆಳಕಿರ್ತಕ್ಕಂಥದ್ದು, ತುಂಬಾ ಜಾಸ್ತಿ ಬೆಳಕಿರ್ತಕ್ಕಂಥದ್ದು, ತುಂಬಾ ಕತ್ಲಲ್ಲೂ ವರ್ಕ್ ಮಾಡಕ್ಕಾಗಲ್ಲ, ತುಂಬಾ ಬ್ರೈಟ್ ಲೈಟ್ ಕಣ್ಣಿಗೆಲ್ಲ ಬೀಳ್ತಾ ಇದ್ರೆ ಅಲ್ಲೂ ಕೂಡ ನಾವು ವರ್ಕ್ ಮಾಡಲ್ಲ, ಅತಿ ಪ್ರಕಾಶ ಅಂತ ಕರಿತೀವಿ. ಸೊ ಇವೆಲ್ಲ ಫಿಸಿಕಲ್ ಹಜಾರ್ಡ್ಸ್. ಇನ್ನು ಕೆಮಿಕಲ್ ಹಜಾರ್ಡ್ಸ್ ನಲ್ಲಿ
ಫ್ಲೇಮಬಲ್, ಇನ್ಫ್ಲೇಮಬಲ್ ಅಂತ ಕರಿತೀವಿ. ಎಕ್ಸ್ಪ್ಲೋಸಿವ್ಸ್, ಸಿಡಿಯತಕ್ಕಂತ ವಸ್ತುಗಳು, ಟಾಕ್ಸಿಕ್, ವಿಷಕಾರಿ ಆದಂತ ಕೆಲವು ರಾಸಾಯನಿಕ ವಸ್ತುಗಳು, ಮತ್ತೆ ಕರೋಸಿವ್ ಅಂದ್ರೆ ತುಕ್ಕಿಡಿತಕ್ಕಂತ ಕಂಡೀಷನ್ಸ್ ಇರ್ತಕ್ಕಂಥದ್ದು, ಮತ್ತೆ ರೇಡಿಯೋ ಆಕ್ಟಿವ್, ವಿಕಿರಣಶೀಲ ಅಂತ ಕರಿತೀವಿ. ವಿಕಿರಣಶೀಲ, ರೇಡಿಯೋ ಆಕ್ಟಿವ್ ಆಗ್ತಕ್ಕಂಥದ್ದು. ಇವು ಈ ಎಲ್ಲಾ ಹೆಜಾರ್ಡ್ಸ್ ಗಳನ್ನ ನಾವು ಕೆಮಿಕಲ್ ಹೆಜಾರ್ಡ್ಸ್ ಅಂತ ನಾವು ಕರಿತೀವಿ. ಇನ್ನು ಬಯೋಲಾಜಿಕಲ್ ಹೆಜಾರ್ಡ್ಸ್ ಅಂದ್ರೆ ಬ್ಯಾಕ್ಟೀರಿಯಾ, ವೈರಸ್, ಫಂಗೈ, ಶಿಲೀಂಧ್ರಗಳು, ಪ್ಲಾಂಟ್ ಕೀಟಗಳಿಂದ ಸೋಂಕು ಹರಡ್ತಕ್ಕಂಥದ್ದು, ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು, ಇವೆಲ್ಲವನ್ನು ನಾವು ಬಯೋಲಾಜಿಕಲ್ ಹೆಜಾರ್ಡ್ಸ್ ಅಂತ ನಾವು ಕರಿತೀವಿ. ಇನ್ನು ಫಿಸಿಯೋಲಾಜಿಕಲ್ ಹೆಜಾರ್ಡ್ಸ್ ಅಂತ ಕರಿತೀವಿ. ಫಿಸಿಯೋಲಾಜಿಕಲ್ ಅಂತಂದ್ರೆ ಆತ ವಯಸ್ಸಾಗಿದೆ, ಅವ್ರಿಗೆ ಕೆಲಸ ಮಾಡ್ಲಿಕ್ಕಾಗಲ್ಲ, ಅದರಿಂದ ಅಪಾಯಗಳು ಇರುತ್ತೆ ಫಿಸಿಯಾಲಜಿಕಲ್ ಅಲ್ಲಿ. ಮತ್ತೆ ಹೆಣ್ಣು ಮತ್ತೆ ಗಂಡು ಸೆಕ್ಸ್ ಅಂತ ಕರಿತೀವಿ. ದಟ್ ಮೀನ್ಸ್ ಮೇಲ್ ಆರ್ ಫಿಮೇಲ್. ಸೊ ಅಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ. ಈಗ ಮೇಲ್ ಕೆಲಸ ಮಾಡುವಷ್ಟು ಫಿಮೇಲ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಸಾಮಾನ್ಯವಾಗಿ ಮೇಲ್ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಸ್ಟ್ರೆಸಸ್ ಒತ್ತಡವನ್ನ ತಡ್ಕೊಂಡು ಕೆಲಸ ಮಾಡ್ತಕ್ಕಂಥ ಶಕ್ತಿ ಹೆಚ್ಚಿರುತ್ತೆ, ಬಲಿಷ್ಠವಾಗಿ ಇರ್ತಾರೆ. ಹಾಗಾಗಿ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನು ಇಲ್ ಹೆಲ್ತ್, ಅನಾರೋಗ್ಯಕ್ಕೆ ಒಳಗಾಗಿರ್ತಕ್ಕಂಥದ್ದು, ಆರೋಗ್ಯ ಸರಿ ಇಲ್ಲದೆ ಇರ್ತಕ್ಕಂಥದ್ದು, ಸಿಕ್ನೆಸ್, ಹುಷಾರಿಲ್ಲದೆ ಇರ್ತಕ್ಕಂಥದ್ದು, ಮತ್ತು ತುಂಬಾ ಆಯಾಸ, ಫಟಿಗು ಅಂತ ಕರಿತೀವಿ, ಆಯಾಸಕ್ಕೆ ಒಳಗಾಗಿರ್ತಕ್ಕಂಥದ್ದು, ಇವೆಲ್ಲ ಫಿಸಿಯೋಲಾಜಿಕಲ್ ಹೆಜಾರ್ಡ್ಸ್ ಅಂತ ನಾವು ಕರಿತೀವಿ. ಇನ್ನು ಸೈಕಾಲಜಿಕಲ್ ಹೆಜಾರ್ಡ್ಸ್ ಅಂದ್ರೆ ರಾಂಗ್ ಆಟಿಟ್ಯೂಡ್, ಥಿಂಕಿಂಗ್ ಮಾಡ್ತಕ್ಕಂಥದ್ದೇ ತಪ್ಪು, ಎಲ್ಲ ಯಾವಾಗ್ಲೂ ನೆಗೆಟಿವ್ ಥಿಂಕಿಂಗ್, ಸ್ಮೋಕಿಂಗ್ ಅನ್ನ ಮಾಡ್ತಕ್ಕಂಥದ್ದು, ಮದ್ಯಪಾನವನ್ನ, ಆಲ್ಕೋಹಾಲಿಸಮ್ ಮಾಡ್ತಕ್ಕಂಥದ್ದು, ಮತ್ತೆ ಕೌಶಲ್ಯ ಇಲ್ಲದೆ ಇರತಕ್ಕಂಥದ್ದು, ಪೂರ್ ಡಿಸಿಪ್ಲಿನ್, ಶಿಸ್ತಿಲ್ಲ, ಯಾವಾಗ್ಲೂ ಬರೋದು, ಯಾವಾಗ್ಲೂ ಹೋಗೋದು, ಮೆಷಿನ್ ಮೇಲೆ ಕುತ್ಕೊಳ್ಳೋದು, ಮೆಷಿನ್ ಮೇಲೆ ಹೊರಿಕೊಳ್ಳೋದು, ಅಲ್ಲೇ ನಿದ್ದೆ ಮಾಡ್ತಕ್ಕಂಥದ್ದು. ಸೊ ದಿಸ್ ಆರ್ ಪೂರ್ ಡಿಸಿಪ್ಲಿನ್ ಅಂತ ಕರಿತೀವಿ. ಡಿಸಿಪ್ಲಿನ್ ಇಲ್ಲದೆ ಇರ್ತಕ್ಕಂಥದ್ದು, ತುಂಬಾ ಆಬ್ಸೆಂಟಿಸಮ್ ಆಗ್ತಕ್ಕಂಥದ್ದು, ಇದೆಲ್ಲ ಸೈಕಾಲಜಿಕಲ್ ಹಜಾರ್ಡ್. ಡಿಸೊಬಿಡಿಯನ್ಸ್, ಹೇಳದ್ ಮಾತನ್ನ ಕೇಳದೆ ಇರ್ತಕ್ಕಂಥ, ಒಬಿಡಿಯನ್ಸ್ ಇಲ್ಲ. ಮತ್ತೆ ಅಗ್ರೆಸಿವ್ ಬಿಹೇವಿಯರ್, ತುಂಬಾ ಏನಾರ ಹೇಳಿದ್ರೆ ಎಗರು ಬಿದ್ಬಿಡೋದು, ಆಕ್ರಮಣಕಾರಿ ವರ್ತನೆ ಅಂತ ಕರಿತೀವಿ ನಾವು. ಅಗ್ರೆಸಿವ್ ಬಿಹೇವಿಯರ್, ಅವನ ವರ್ತನೆನೇ ಸರಿ ಇಲ್ಲದೆ ಇರ್ತಕ್ಕಂಥ, ಇದೆಲ್ಲ ಸೈಕಾಲಜಿಕಲ್, ಆತನ ಮೆಂಟಲ್ ರಿಲೇಟೆಡ್ ಪ್ರಾಬ್ಲಮ್. ಸೈಕಾಲಜಿಕಲ್ ಇವು ಕೂಡ ಅಪಾಯಗಳನ್ನ ತಂದೊಡ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಇದ್ರ ಜೊತೆಗೆ ಆಕ್ಸಿಡೆಂಟ್ ಪ್ರೋನೆಸ್ನೆಸ್ ಅಂತ ಕರಿತೀವಿ, ಅಂದ್ರೆ ಅಪಘಾತದ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಇರ್ತಕ್ಕಂಥದ್ದು. ಇನ್ನು ಕೆಲವು ಎಮೋಷನಲ್ ಡಿಸ್ಟರ್ಬೆನ್ಸ್ ಆಗ್ತಕ್ಕಂಥದ್ದು, ಹಿಂಸೆಯನ್ನ ಮಾಡ್ತಕ್ಕಂಥದ್ದು, ವಯಲೆನ್ಸ್, ಮತ್ತೆ ಬುಲೈಂಗ್ ಅಂತ ಕರಿತೀವಿ, ಬೆದರಿಸೋತಕ್ಕಂಥದ್ದು, ಇವೆಲ್ಲ ಸೈಕಾಲಜಿಕಲ್. ಮತ್ತೆ ಸೆಕ್ಸುವಲ್, ಲೈಂಗಿಕ ಕಿರುಕುಳವನ್ನು ನೀಡ್ತಕ್ಕಂಥದ್ದು, ಸೆಕ್ಸುವಲ್ ಹರಾಸ್ಮೆಂಟ್ ಅಂತ ನಾವು ಕರಿತೀವಿ. ಲೈಂಗಿಕ ಕಿರುಕುಳವನ್ನ ನೀಡ್ತಕ್ಕಂಥದ್ದು ಕೂಡ ಒಂದು ಅಪಾಯಕ್ಕೆ ಕಾರಣ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚು. ದಿಸ್ ಆರ್ ಆಲ್ ದಿ ಸೈಕಾಲಜಿಕಲ್ ಹಜಾರ್ಡ್ಸ್. ವೃತ್ತಿಯಲ್ಲಿ ಯಾವ್ದು ಇರಬಾರ್ದು, ರಾಂಗ್ ಆಟಿಟ್ಯೂಡ್ ಇರಬಾರ್ದು, ಸ್ಮೋಕ್ ಮಾಡಬಾರ್ದು, ಕುಡಿಬಾರ್ದು, ಕೌಶಲ್ಯ ಇರಬೇಕು, ಡಿಸಿಪ್ಲಿನ್ ಚೆನ್ನಾಗಿರ್ಬೇಕು, ಆಬ್ಸೆಂಟಿಸಮ್ ಆಗ್ಬಾರ್ದು, ಒಬಿಡಿಯಂಟ್ ಆಗಿ ಕೆಲಸ ಮಾಡಬೇಕು, ಅಗ್ರೆಸಿವ್ ಬಿಹೇವಿಯರ್ ಇರಬಾರ್ದು, ಅಪಘಾತದ ಬಗ್ಗೆ ಸ್ಪಷ್ಟತೆ ಇರಬೇಕು, ಮತ್ತೆ ಹಿಂಸೆಯನ್ನ ಮಾಡಬಾರ್ದು, ಯಾರನ್ನು ಎದುರಿಸಬಾರ್ದು, ಮತ್ತೆ ಲೈಂಗಿಕ ಕಿರುಕುಳವನ್ನ ನೀಡಬಾರ್ದು. ಇದೆಲ್ಲ ಸೈಕಾಲಜಿಕಲ್ ಹಜಾರ್ಡ್ಸ್ ಅಂತ ನಾವು ಕರಿತೀವಿ. ಇನ್ನು ಮೆಕ್ಯಾನಿಕಲ್ ಅಲ್ಲಿ ಮೆಷಿನ್ಗೆ ಗಾರ್ಡ್ಸ್ ಅನ್ನ, ಅನ್ಗಾರ್ಡೆಡ್ ಮೆಷಿನರಿ, ಗಾರ್ಡ್ ಅನ್ನ ಹಾಕ್ಬೇಕು, ಗಾರ್ಡ್ ಅನ್ನ ಹಾಕ್ತಾ ಇರ್ತಕ್ಕಂಥದ್ದು ಒಂದು ಮೆಕ್ಯಾನಿಕಲ್ ಹಜಾರ್ಡ್ಸ್. ಮತ್ತೆ ಫೆನ್ಸಿಂಗ್ ಆಗ್ತಾ ಇರ್ತಕ್ಕಂಥದ್ದು, ಉದಾಹರಣೆಗೆ ಯಾವುದೋ ಒಂದು ಮೆಷಿನ್ ಇದೆ, ಯಾವುದೋ ಒಂದು ಪವರ್ ಸಪ್ಲೈ ಸೋರ್ಸ್ ಇದೆ, ಹೈ ಪವರ್ ಇದೆ, ಅಥವಾ ಬೇರೆ ಇನ್ಯಾವುದೋ ಒಂದು ಟಾಕ್ಸಿಕ್ ಅಥವಾ ಕೆಮಿಕಲ್ ಸಂಬಂಧ, ಅಲ್ಲಿ ಪ್ರವೇಶವನ್ನು ನಿಷೇಧ ಮಾಡ್ತಕ್ಕಂಥದ್ದಕ್ಕೆ ಏನ್ ಮಾಡ್ಬೇಕು, ಫೆನ್ಸಿಂಗ್ ಅನ್ನ ಹಾಕ್ತಕ್ಕಂಥದ್ದು. ಮತ್ತೆ ಯಾವುದೇ ರೀತಿಯಾದಂತಹ ಸೇಫ್ಟಿ ಡಿವೈಸ್, ಪರ್ಸನಲ್ ಪ್ರೊಟೆಕ್ಟಿವ್ ಇಲ್ಲದಂತೆ ಕೆಲಸವನ್ನು ಮಾಡ್ತಕ್ಕಂಥದ್ದು, ಇದು ಕೂಡ ಮೆಕ್ಯಾನಿಕಲ್ ಹಜಾರ್ಡ್ ಒಳಗಡೆನೆ ಬರುತ್ತೆ. ಮತ್ತೆ ನೋ ಕಂಟ್ರೋಲ್ ಡಿವೈಸ್. ಇನ್ನು ಎಲೆಕ್ಟ್ರಿಕಲ್, ನಿಮಗೆ ಗೊತ್ತು ಎಲೆಕ್ಟ್ರಿಕಲ್ ಹಜಾರ್ಡ್, ನೋ ಅರ್ಥಿಂಗ್ ಮಾಡಿರಲ್ಲ, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಕರೆಂಟ್ ಲೀಕೇಜ್ ಆಗ್ತಾ ಇರುತ್ತೆ, ಒಂದು ಪ್ಲಗ್ಗೆ 4-5 ವೈರ್ ಅನ್ನ ಹಾಕಿರ್ತಾರೆ. ಸೊ ಓಪನ್ ವೈರ್ ಅಂತ ನಾವು ಅದನ್ನ ನಾವು ಕರಿತೀವಿ. ಫ್ಯೂಸ್ ಇರಲ್ಲ, ಕಟಪ್ ಡಿವೈಸ್, MCB ಇರಲ್ಲ, DP ಸ್ವಿಚ್ ಇರಲ್ಲ. ಯಾವುದೇ ರೀತಿ ಅಪಘಾತಗಳಾದಾಗ, ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆದಾಗ ಪವರ್ ಕಟಪ್ ಆಗ್ಲಿಕ್ಕೆ ಸೌಲಭ್ಯವನ್ನೇ ಮಾಡಿರಲ್ಲ. ಸೊ ಇವು ಎಲೆಕ್ಟ್ರಿಕಲ್ ಹಜಾರ್ಡ್ಸ್ ಅಂತ ನಾವು ಕರಿತೀವಿ. ಇನ್ನೊಂದು ಲಾಸ್ಟ್ ಒನ್, ಅಗ್ನಾಮಿಕ್ ಹಜಾರ್ಡ್ಸ್ ಅಂದ್ರೆ ದಕ್ಷತಾ ಶಾಸ್ತ್ರ ಅಂತ ನಾವು ಕರಿತೀವಿ. ಇಲ್ಲಿ ಪೂರ್ ಹ್ಯಾಂಡಿಂಗ್ ಆಫ್ ಟೆಕ್ನಿಕ್,
ಮ್ಯಾನ್ಯುವಲ್ ಹ್ಯಾಂಡ್ಲಿಂಗ್ ಸರಿಯಾಗಿ ದಕ್ಷತೆಯಿಂದ ನಾವು ಕಾರ್ಯವನ್ನು ನಿರ್ವಹಿಸೋದಿಲ್ಲ. ಮ್ಯಾನ್ಯುವಲ್ ಹ್ಯಾಂಡ್ಲಿಂಗ್ ಟೆಕ್ನಿಕ್ ಏನಿದೆ ಅದು ಅಷ್ಟು ನಾವು ಸರಿಯಾಗಿ ಕಾರ್ಯನಿರ್ವಹಿಸದೇ ಇರ್ತಕ್ಕಂಥದ್ದು. ಮತ್ತೆ ಮೆಷಿನ್ ಲೇಔಟ್ಸೇ ಸರಿ ಇರಲ್ಲ, ರಾಂಗ್ ಲೇಔಟ್ ಆಫ್ ಮೆಷಿನರೀಸ್. ದಟ್ ಮೀನ್ಸ್ ವರ್ಕ್ ಪ್ಲೇಸ್ ಎನ್ವೈರನ್ಮೆಂಟ್ ಸರಿ ಇರಲ್ಲ ಅಂತ ಅರ್ಥ. ಮೆಷಿನ್ ಲೇಔಟೇ ಸರಿಯಾಗಿರಲ್ಲ, ಯಾವ ರೀತಿನೂ ಇರ್ತದೆ, ಜಾಗ ಕಡಿಮೆ ಇರುತ್ತೆ, ಗಾಳಿ ಬೆಳಕು ಕಡಿಮೆ ಇರ್ತದೆ, ಡಿಸೈನ್ಸ್ ರಾಂಗ್ ಡಿಸೈನ್ಸ್, ಮತ್ತೆ ಹೌಸ್ ಕೀಪಿಂಗ್ ಚೆನ್ನಾಗಿರಲ್ಲ, ಎಲ್ಲಂದ್ರಲ್ಲಿ ಕಸ, ಮತ್ತೆ ಓಡಾಡೋ ಜಾಗದಲ್ಲೆಲ್ಲ ಬೇರೆ ಬೇರೆ ಏನೇನೋ ಇಟ್ಟಿರ್ತಾರೆ. ದಿಸ್ ಆರ್ ಆಲ್ ಪೂರ್ ಹೌಸ್ ಕೀಪಿಂಗ್. ಮತ್ತೆ ಅಕ್ವೈರ್ಡ್ ಪೊಸಿಷನ್ಸ್, ರಾಂಗ್ ಟೂಲ್ಸ್, ಸರಿಯಾದ ಟೂಲ್ಸ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು. ಸೊ ಇವೆಲ್ಲ ಅಗ್ನಾಮಿಕ್ಸ್ ಹಜಾರ್ಡ್ಸ್ ಅಂತ ನಾವು ಕರಿತೀವಿ. ಸೊ ಇದಿಷ್ಟು ಮಕ್ಕಳೇ ಅಕ್ಯುಪೇಷನಲ್ ಹೆಲ್ತ್ ಅಂಡ್ ಸೇಫ್ಟಿ ಅಂಡ್ ನೀಡ್ ಆಫ್ ಅಕ್ಯುಪೇಷನಲ್ ಹೆಲ್ತ್ ಅಂಡ್ ಸೇಫ್ಟಿ ಯಾತಕ್ಕೆ ಬೇಕು ಅನ್ನೋದನ್ನ ಈಗ ನಾವು ತಿಳ್ಕೊಳ್ಬೇಕು. ಮತ್ತೆ ಈ ಪಾಠದ ಹಂತದಲ್ಲಿ ಕೆಲವು ಸೇಫ್ಟಿ ಸ್ಲೋಗಾನ್ಸ್ ಅನ್ನು ಕರೀತೀವಿ. ಸೇಫ್ಟಿ ಇಸ್ ಆಲ್ವೇಸ್ ಬಿ ಸೇಫ್. ಸೇಫ್ಟಿ ಅಂದ್ರೆ ABC ಅಂತ ನಾವು ಕರಿತೀವಿ. ಎ ಸೇಫ್ಟಿ ರೂಲ್ ಬ್ರೇಕರ್ ಇಸ್ ಎನ್ ಆಕ್ಸಿಡೆಂಟ್ ಮೇಕರ್. ಇದು ಒಂದು ಸ್ಲೋಗನ್. ಯಾರು ಸೇಫ್ಟಿ ಸುರಕ್ಷತಾ ನಿಯಮವನ್ನ ಬ್ರೇಕ್ ಮಾಡ್ತಾರೋ, ಉಲ್ಲಂಘನೆಯನ್ನು ಮಾಡ್ತಾರೋ, ಆತ ಏನ್ ಮಾಡ್ತಾನೆ, ಅಪಘಾತವನ್ನ ಮಾಡಲಿಕ್ಕೆ ಕಾರಣಕರ್ತನಾಗ್ತಾನೆ ಅಂತ ಇದರ ಅರ್ಥ. ಎ ಸೇಫ್ಟಿ ರೂಲ್ ಬ್ರೇಕರ್ ಇಸ್ ಅನ್ ಆಕ್ಸಿಡೆಂಟ್ ಮೇಕರ್. ಎರಡನೇ ಪಾಯಿಂಟ್, ಒಂದು ಸೇಫ್ಟಿ ಬಿಗಿನ್ಸ್ ವಿತ್ ಟೀಮ್ ವರ್ಕ್ ಅಂತ ಕರಿತೀವಿ. ಸೇಫ್ಟಿ ಅನ್ನ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮಿಂದ ಸ್ಟಾರ್ಟ್ ಮಾಡಿ ಅದು ತಂಡೋಪಾದಿಯಲ್ಲಿ ಹೋಗ್ಬೇಕು. ತಂಡದಿಂದ ಕಾರ್ಯವನ್ನ ನಿರ್ವಹಿಸಿದಾಗ ಅದು ಸ್ಟ್ರಾಂಗ್ ಆಗಿ ಇರುತ್ತೆ. ಸೇಫ್ಟಿ ಎಲ್ಲಿ ಸೇಫ್ಟಿ ಇರುತ್ತೋ ಸೇಫ್ಟಿ ಇಸ್ ನೋ ಆಕ್ಸಿಡೆಂಟ್. ಸುರಕ್ಷತೆಯಿಂದ ಇದ್ರೆ ಅಲ್ಲಿ ಅಪಘಾತಗಳು ಆಗ್ಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಸೇಫ್ಟಿ ಇಸ್ ಲೈಕ್ ಎ ಲಾಕ್, ಬೀಗ, ಯು ಆರ್ ದ ಕೀ. ಸುರಕ್ಷತೆ ಅಂತಕ್ಕಂಥದ್ದು ಒಂದು ಬೀಗ, ಅದನ್ನ ಸರಿಯಾದ ರೀತಿಯಲ್ಲಿ ಓಪನ್ ಮಾಡಬೇಕು, ಅದನ್ನು ಸರಿಯಾದ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬೇಕು. ಅದರ ಕೀ ಯಾರು? ಸೊ ನೀವು ಸರಿಯಾಗಿ, ನಿಮ್ಮ ಕೀ ಸರಿಯಾಗಿ ಇದ್ರೆ, ನೀವು ಎಲ್ಲಾ ಸುರಕ್ಷತಾ ಕ್ರಮಗಳನ್ನ ಅನ್ವಯಿಸಿದ್ರೆ, ಎಲ್ಲಾ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಅನ್ನ ನೀವು ಬಳಸಿದ್ರೆ, ಆಗ ನೀವು ಸುರಕ್ಷತೆಯಿಂದ ಇರಲಿಕ್ಕೆ ಸಾಧ್ಯ. ದಿಸ್ ಇಸ್ ಅನದರ್ ಒನ್ ಆಫ್ ದಿ ಸ್ಲೋಗನ್. ಸೇಫ್ಟಿ ಇಸ್ another one slogan. Safety is simple as ABC. ಈಗಾಗಲೇ ಹೇಳಿದೀನಿ ನಾವು. ಆಲ್ವೇಸ್ ಬಿ ಕೇರ್ಫುಲ್. ABC ಅಂದ್ರೆ ಏನು ಸೇಫ್ಟಿನಲ್ಲಿ? ಆಲ್ವೇಸ್ ಬಿ ಕೇರ್ಫುಲ್. ದಟ್ಸ್ ವೈ ಸೇಫ್ಟಿ ಈಸ್ ಇನ್ ಯುವರ್ ಹ್ಯಾಂಡ್ಸ್. ಹೇಗೆ ನೀವು ಲಾಕು ಮತ್ತೆ ಕೀ ಬಗ್ಗೆ ಹಿಂದೆ ನಾನು ಹೇಳಿದ್ನೋ ಹಾಗೆ ಇಲ್ಲಿ ಸೇಫ್ಟಿ ಇಟ್ ಈಸ್ ಇನ್ ಯುವರ್ ಹ್ಯಾಂಡ್ಸ್. ಪ್ರತಿಯೊಬ್ಬರು ಸೇಫ್ ಆಗಿರಬೇಕು, ಸುರಕ್ಷತೆಯಿಂದ ಕೆಲಸವನ್ನು ಮಾಡಬೇಕು ಅಂದ್ರೆ ಇದು ನಿಮ್ಮ ಕೈಯಲ್ಲೇ ಇದೆ. ಸೇಫ್ಟಿ ಇಟ್ಸ್ ಇನ್ ಯುವರ್ ಹ್ಯಾಂಡ್. ಮತ್ತೊಂದು ಸೇಫ್ಟಿ, ಹೀಗೆ ಮಕ್ಕಳೇ ಇಲ್ಲಿ ಸೇಫ್ಟಿನಲ್ಲಿ ಒಂದೊಂದು ಅಕ್ಷರಕ್ಕೂ ಕೂಡ ಉದಾಹರಣೆಗೆ ಎಸ್ ಅಂದ್ರೆ ಏನು? ಸರ್ಚ್ ಫಾರ್ ಹಜಾರ್ಡ್ ಅಂತ ಕರಿತೀವಿ. ಎ ಅಂದ್ರೆ ಏನು? ಅನಲಿಸ್ ದ ರಿಸ್ಕ್. ಎಫ್ ಅಂದ್ರೆ ಏನು? ಪಾಯಿಂಟ್ ದ ಕಾಸಸ್. ಇ ಅಂದ್ರೆ ಎಲಿಮಿನೇಟ್ ದ ಕಾಸಸ್. ಟಿ ಅಂದ್ರೆ ಟೆಲ್ ಅದರ್ಸ್. ವೈ ಅಂದ್ರೆ ಯು ಆರ್ ಸೇಫ್ ನಾವು ಕರಿತೀವಿ. ಅಂದ್ರೆ ಇಲ್ಲಿ ಸೇಫ್ಟಿ ಅಂದ್ರೆ ಹಜಾರ್ಡ್ ಅನ್ನ ಸರ್ಚ್ ಮಾಡೋದು, ಅಲ್ಲಿ ಏನ್ ರಿಸ್ಕ್ ಇದೆ ಅದನ್ನ ಅನಲೈಸ್ ಮಾಡತಕ್ಕಂಥದ್ದು, ಕಾಸಸ್ ಕಾರಣಗಳನ್ನು ಕಂಡುಹಿಡಿತಕ್ಕಂಥದ್ದು, ಆ ಕಾರಣಗಳನ್ನು ಎಲಿಮಿನೇಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಕ್ಕಂಥದ್ದು, ಅದನ್ನ ಮತ್ತೊಬ್ಬರಿಗೆ ಹೇಳೋದು. ಆ ಮೂಲಕ ಎಲ್ಲರೂ ನೀವು ಸೇಫ್ ಆಗಿ ಇರ್ತಕ್ಕಂಥದ್ದು. ಇಟ್ ಈಸ್ ಸೇಫ್ಟಿ. ಸೊ ದಟ್ಸ್ ವೈ ಸೇಫ್ಟಿ ಈಸ್ ಎವರಿವನ್ಸ್ ರೆಸ್ಪಾನ್ಸಿಬಿಲಿಟೀಸ್. ಸೇಫ್ಟಿ ಈಸ್ ಎವರಿಬಡೀಸ್, ಎವರಿವನ್ಸ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಈ ರೀತಿ ಕೆಲವು ಸ್ಲೋಗನ್ಗಳನ್ನ, ಅವುಗಳನ್ನ ಅರ್ಥವನ್ನು ನೀವು ಅರ್ಥೈಸಿಕೊಂಡಾಗ ನೀವು ಸುರಕ್ಷತೆಯಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ, ವರ್ಕ್ ಪ್ಲೇಸ್ ನಲ್ಲಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. Now let us come to choose the correct answer for the examination purposes. ಯಾವ್ಯಾವ ರೀತಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೋಡೋಣ. ವಿಚ್ ಕಮ್ಸ್ ಅಂಡರ್ ದ ಕೆಮಿಕಲ್ ಹಜಾರ್ಡ್ಸ್. ಕೆಮಿಕಲ್ ಹಜಾರ್ಡ್ಸ್ ಕೆಳಗಡೆ ಯಾವ್ದು ಬರುತ್ತೆ?
ಹೇಳಿದ್ದೀನಿ. ಎ ಪೊಂಗಾಯ್, ಬಿ ಪ್ಯಾಟಿಟ್ಯೂಡ್, ಸಿ ವೈಬ್ರೇಷನ್, ಡಿ ಎಕ್ಸ್ಪ್ಲೋಸಿವ್. ಯಾವ್ದು ಬರುತ್ತೆ? ಎಸ್, ಎಕ್ಸ್ಪ್ಲೋಸಿವ್. ಕೆಮಿಕಲ್ ಅಂದ್ರೆ ಏನು? ಎಕ್ಸ್ಪ್ಲೋಸಿವ್. So D is the correct answer. Which comes under the biological hazards? Fungi, violence, illumination, smoking. Biological hazards ನಲ್ಲಿ ಬರ್ತಕ್ಕಂಥದ್ದು ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಫಂಗೈ ಇರ್ಬೋದು. ಇಲ್ಲಿ ಯಾವ್ದಿದೆ ಮಕ್ಕಳೇ? ಫಂಗೈ. A is the correct answer. Another one, which comes under the mechanical hazards? Mechanical hazards ಅಪಾಯಗಳು ಏನು? Ill health, inflammable, wrong attitude, ಅನ್ಗಾರ್ಡೆಡ್ ಮೆಷಿನರಿ. ನೋಡಿ, ಯಾವುದೇ ಯಂತ್ರಕ್ಕೆ ಗಾರ್ಡ್ ಇಲ್ಲ ಅಂತ ಅಂದ್ರೆ ಅದು ಅಪಾಯವನ್ನು ತಂದೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ವಿಚ್ ಇಸ್ ಕರೆಕ್ಟ್? ಅನ್ಗಾರ್ಡೆಡ್ ಮೆಷಿನರಿ. ಡಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಕಮ್ಸ್ ಅಂಡರ್ ದ ಎಲೆಕ್ಟ್ರಿಕಲ್ ಹಜಾರ್ಡ್? ಎಲೆಕ್ಟ್ರಿಕಲ್ ಹಜಾರ್ಡ್ ಅಲ್ಲಿ ಯಾವ್ದು ಬರುತ್ತೆ? ನೋ ಪೆನ್ಸಿಂಗ್, ಸಿಕ್ನೆಸ್, ನೋ ಅರ್ಥಿಂಗ್, ರೇಡಿಯೋ ಆಕ್ಟಿವ್. ಅರ್ಥಿಂಗೇ ಆಗಿಲ್ಲ. ಸೊ ದಟ್ ಈಸ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಎಲೆಕ್ಟ್ರಿಕಲ್ ಹಜಾರ್ಡ್ಸ್ ಯಾವುದು? ನೋ. ವಾಟ್ ಇಸ್ ದ ನೇಮ್ ಆಫ್ ದ ಹಜಾರ್ಡ್ ಇಫ್ ವೈರ್ ಇಸ್ ಓಪನ್? ವೈರ್ ಓಪನ್ ಇದ್ರೆ ಅದು ಯಾವ ಹಜಾರ್ಡ್ ಅಡಿಯಲ್ಲಿ ಬರುತ್ತೆ? ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಕೆಮಿಕಲ್ ಅಂಡ್ ಫಿಸಿಕಲ್. ವಿಚ್ ಇಸ್ ಕರೆಕ್ಟ್? ಎಸ್, ಎ, ಎಲೆಕ್ಟ್ರಿಕಲ್ ಹಜಾರ್ಡ್. ವಾಟ್ ಇಸ್ ದ ನೇಮ್ ಆಫ್ ದ ಹಜಾರ್ಡ್ ಇಫ್ ದ ಮೆಷಿನ್ ಇಸ್ ಅನ್ಗಾರ್ಡೆಡ್? ಮೆಷಿನ್ ಅನ್ಗಾರ್ಡ್ ಆಗಲಿಲ್ಲ ಅಂದ್ರೆ ಅದು ಯಾವ ಹಜಾರ್ಡ್ಸ್? ಫಿಸಿಕಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಅಂಡ್ ಕೆಮಿಕಲ್. ನೋಡಿ, ಪ್ರಶ್ನೆನ ಬದಲಾವಣೆಯನ್ನು ಮಾಡಿಕೊಟ್ಟಿದ್ದಾನೆ ಇಲ್ಲಿ. ಈಗ ತಾನೇ ಹೋಗಿದ್ದೇವೆ. ದಟ್ ಈಸ್ ಬಿ ಇಸ್ ದ ಕರೆಕ್ಟ್. ಮೆಕ್ಯಾನಿಕಲ್ ಹಜಾರ್ಡ್ಸ್. ಸೊ ವಾಟ್ ಇಸ್ ದ ನೇಮ್ ಆಫ್ ದ ಹಜಾರ್ಡ್ ಬೈ ವೈಬ್ರೇಷನ್ಸ್? ವೈಬ್ರೇಷನ್ ಇಂದ ಆಗ್ತಕ್ಕಂಥದ್ದು ಹೇಳಿದ್ ನಾಯ್ಸ್ ಅಂಡ್ ವೈಬ್ರೇಷನ್ಸ್. ವಿಚ್ ಟೈಪ್ ಆಫ್ ಹಜಾರ್ಡ್ಸ್ ಹೇಳಿದೀವಿ? ಎ ಫಿಸಿಕಲ್, ಬಿ ಮೆಕ್ಯಾನಿಕಲ್, ಸಿ ಎಲೆಕ್ಟ್ರಿಕಲ್, ಡಿ ಕೆಮಿಕಲ್. ಸೊ ವಿಚ್ ಇಸ್ ಕರೆಕ್ಟ್? ಎ, ಫಿಸಿಕಲ್ ಹಜಾರ್ಡ್ಸ್, ನಾಯ್ಸ್ ಮತ್ತೆ ವೈಬ್ರೇಷನ್ಸ್. ವಾಟ್ ಇಸ್ ದ ನೇಮ್ ಆಫ್ ದ ಹಜಾರ್ಡ್ ಆಫ್ ಅಗ್ರೆಸಿವ್ ಬಿಹೇವಿಯರ್? ಆಕ್ರಮಣಕಾರಿ ವರ್ತನೆ ಯಾವುದು? ಫಿಸಿಯಾಲಜಿಕಲ್, ಬಯೋಲಾಜಿಕಲ್, ಸೈಕಾಲಜಿಕಲ್ ಅಂಡ್ ಕೆಮಿಕಲ್. ವಿಚ್ ಇಸ್ ಕರೆಕ್ಟ್? ಸೈಕಾಲಜಿಕಲ್. ಮಾನಸಿಕವಾಗಿ ಹೋಗಿರ್ತಂತ ವ್ಯಕ್ತಿ ಅಗ್ರೆಸಿವ್ ಆಗಿ ಆಕ್ರಮಣಕಾರಿ ವರ್ತನೆಯನ್ನ ಸೈಕಾಲಜಿಕಲ್ ಫ್ಯಾಕ್ಟರ್, ಸೈಕಾಲಜಿಕಲ್ ಹಜಾರ್ಡ್ ಅಂತ ನಾವು ಅದನ್ನ ಕರಿತೀವಿ. ಸಿ ಇಸ್ ದ ಕರೆಕ್ಟ್. ವಾಟ್ ಇಸ್ ದ ನೇಮ್ ಆಫ್ ದ ಹಜಾರ್ಡ್ ಆಫ್ ಸಿಕ್ನೆಸ್? ಸಿಕ್ನೆಸ್ ಇಂದ ಯಾವ ಹಜಾರ್ಡ್? ಫಿಸಿಯಾಲಜಿಕಲ್, ಕೆಮಿಕಲ್, ಸೈಕಾಲಜಿಕಲ್ ಅಂಡ್ ಬಯೋಲಾಜಿಕಲ್. ಸೊ ಫಿಸಿಕಲಿ ನಾವು ಸರಿ. ಸಿಕ್ನೆಸ್, ದಟ್ ಮೀನ್ಸ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಇದುವರೆಗೆ ನಿಮಗೆ ಆಕ್ಯುಪೇಷನಲ್ ಹೆಲ್ತ್ ಅಂಡ್ ಸೇಫ್ಟಿ ಬಗ್ಗೆ ಮತ್ತೆ ಅಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಎಕ್ಸಾಮ್ ದೃಷ್ಟಿಯಿಂದ ನಿಮಗೆ ವಿಷಯವನ್ನು ತಿಳಿಸಿದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮಿ ಫಸ್ಟ್ ಇಯರ್ ಅನ್ನು ನೀವು ರೆಫರ್ ಮಾಡಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಆನ್ಲೈನ್ ಮಾಕ್ ಟೆಸ್ಟ್, ಆನ್ಲೈನ್ ಎಕ್ಸಾಮ್ಸ್ ಎಲ್ಲ ಇದೆ. ಅದನ್ನ ಲಿಂಕ್ ಎಲ್ಲ ಕೊಟ್ಟಿದ್ದೀನಿ. paraskill.com ನಿಮಿ ಪೋರ್ಟಲ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ವಿಷಯ ಇದೆ. ನೀವು ಅಟೆಂಡ್ ಮಾಡಿ. ಸೊ ಎಲ್ಲರಿಗೂ ಧನ್ಯವಾದಗಳು.